ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು 2024ರಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಕೆಸೆಟ್ ಪರೀಕ್ಷೆಯನ್ನು ನಡೆಸಿದ್ದಾರೆ. ಸೊ ಅದರಲ್ಲಿ ಪತ್ರಿಕೆ 1 ಇವತ್ತು ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಸೊ ಕೆಸೆಟ್ ಪರೀಕ್ಷೆ ಅಂತ ಹೇಳಿ ಬಂದಾಗ ನಾವು ಪತ್ರಿಕೆ 2ಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅದೇ ರೀತಿಯಲ್ಲಿ ಪತ್ರಿಕೆ 1ಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾಕೆಂದರೆ ಲಿಮಿಟೆಡ್ ಸಿಲೆಬಸ್ ಇದೆ, 10 ಸಿಲೆಬಸ್ ಚಾಪ್ಟರ್ಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವುಗಳನ್ನು ಓದ್ಕೊಂಡ್ರೆ ನಾವು 50 ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ಬೋದು. ಸೊ 50 ಪ್ರಶ್ನೆಗಳಿಗೆ ನಮ್ಗೆ ಗೊತ್ತಿರೋ ಹಾಗೆ ಗರಿಷ್ಠ ಅಂಕಗಳು 100 ಇರೋದ್ರಿಂದ ನಮ್ಮ ರ್ಯಾಂಕನ್ನು ಕನ್ಸಿಡರ್ ಮಾಡಲಿಕ್ಕೆ ಪತ್ರಿಕೆ 1 ಕೂಡ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ, ಪತ್ರಿಕೆ 1 ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಪತ್ರಿಕೆಯನ್ನು ನಾವು ಅಭ್ಯಾಸವನ್ನು ಮಾಡೋದಕ್ಕಿಂತ ಮುಂಚೆ ಏನು ಸಿಲೆಬಸ್ ಇದೆ, ಸಿಲೆಬಸ್ಸನ್ನು ಸಂಪೂರ್ಣವಾಗಿ ಓದ್ಕೊಂಡ ನಂತರದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಅಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥದ್ದು. ಸೊ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ನಮಗೆ ಯಾವ ಒಂದು ಸಿಲೆಬಸ್ಸಿಂದ ಯಾವ ಪ್ರಶ್ನೆಗಳು ಬರ್ತಾ ಇದೆ ಮತ್ತು ಯಾವ ಒಂದು ಹಂತದಲ್ಲಿ ಬರ್ತಾ ಇದೆ ಮತ್ತು ಹೇಗೆ ಕೇಳ್ತಾ ಇದ್ದಾರೆ ಅನ್ನುವಂತಹ ಎಲ್ಲ ರೀತಿಯಾದಂಥ ವಿಷಯಗಳು ನಮಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾನು ಜಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮಾತ್ರ ಬಿಡಿಸ್ತಾ ಹೋಗ್ತೀನಿ. ನಾನು ಮೆಂಟಲ್ ಎಬಿಲಿಟಿ ಅಥವಾ ಏನು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡಿಕೊಂಡಿಲ್ಲ. ಸೊ ಅದಕ್ಕೆ ನೀವು ಭಾಳಷ್ಟು ಯೂಟ್ಯೂಬಲ್ಲಿ ಅದ್ಭುತವಾದಂತಹ ಪ್ರಾಧ್ಯಾಪಕರಿದ್ದಾರೆ, ನೀವು ಅಲ್ಲಿ ಈ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಒಂದು ವಿಷಯಗಳನ್ನು ಕಲಿಬಹುದು ಅಂತ ಹೇಳ್ತೀನಿ. ಸೊ ಇವತ್ತು ಪತ್ರಿಕೆ 1ರಲ್ಲಿ ನಾನು C1 ವರ್ಷನ್ ಕೋಡನ್ನು ತೊಗೊಂಡಿದ್ದೀನಿ. ಸೊ ಮೆಂಟಲ್ ಎಬಿಲಿಟಿಯನ್ನು ಬಿಟ್ಟು ಜಿಕೆ ಸಬ್ಜೆಕ್ಟಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಒಂದು ಜಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. QR ಕೋಡನ್ನು ವಿಸ್ತರಿಸಿ ಅಂತೇಳಿ. ಸೊ ಆಪ್ಷನ್ಸ್ ಇದೆ: ಕ್ವಿಕ್ ರಿಪ್ಲೈ ಕೋಡ್, ಕ್ವಿಕ್ ರೆಸ್ಪಾನ್ಸ್ ಕೋಡ್, ಕ್ವಿಕ್ ರೀಟ್ರೇಸ್ ಕೋಡ್ ಮತ್ತು ಕ್ವಿಕ್ ರಿಯಾಕ್ಷನ್ ಕೋಡ್ ಅಂತ ಹೇಳಿ. ಸೊ QR ಕೋಡ್ ಅಂತ ಬಂದಾಗ ಇದು ಯಾವ ಸಿಲೆಬಸ್ಸು ಅಂತ ಹೇಳಿ ನಿಮ್ಗೆ ಅನ್ನಿಸ್ಬೋದು. ಸೊ ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಕೂಡ ಕೇಳ್ತಾರೆ ಇಲ್ಲಿ. ಸೊ ಹಾಗಾಗಿ QR ಕೋಡ್ನ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ ಹೇಳಿ. ಸೊ ಈ ರೀತಿ ಒಂದೊಂದು ಕ್ವಶನ್ಸ್ಗಳು ಬರ್ತಿರುತ್ತೆ. ಸೊ ಪರವಾಗಿಲ್ಲ, ಈ ರೀತಿ ಕ್ವಶನ್ಸ್ ಬಂದಾಗ ನಮಗೆ ಆನ್ಸರ್ ಗೊತ್ತಿದ್ದರೆ ಆನ್ಸರ್ ಮಾಡಬಹುದು. ಓಕೆ ಮತ್ತೊಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ವಿಷಯವನ್ನು ಇಲ್ಲಿ ನಾವು ನೋಡೋಣ. ಸೊ ಈ ಕೆಳಕಂಡವುಗಳಲ್ಲಿ ಇಮೇಲ್ಗೆ ಸಂಬಂಧಪಟ್ಟಂತಹ ತಪ್ಪಾದ ಹೇಳಿಕೆಯನ್ನು ಕೇಳಿದ್ದಾರೆ. ಸೊ ತಪ್ಪಾದ ಹೇಳಿಕೆಯನ್ನು ಗುರುತಿಸಬೇಕು. ಸೊ ಇಮೇಲ್ ಮೂಲಕ ಪಠ್ಯ ದಾಖಲೆಗಳನ್ನು ಮಾತ್ರ ಕಳಿಸಬಹುದು ಅಂತ ಹೇಳಿದ್ದಾರೆ. ಸೊ ಕ್ಯಾನ್ ಸೆಂಡ್ ಓನ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಕೇಳಿದ್ದಾರೆ. ಅಂದರೆ ಟೆಕ್ಸ್ಟನ್ನು ಮಾತ್ರ ಕಳಿಸ್ಬೋದು, ವಿಡಿಯೋ ಕಳಿಸೋ ಹಾಗಿಲ್ಲ ಅಥವಾ ಆಡಿಯೋ ಕಳಿಸೋ ಹಾಗಿಲ್ಲ ಅಂತ ಇವರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಇಟ್ ಈಸ್ ದ ರೈಟ್ ಆರ್ ರಾಂಗ್? ಆ್ಯಕ್ಚುಲಿ ದಿಸ್ ಇಸ್ ದ ರಾಂಗ್. ಏನಕ್ಕೆ ಅಂತಂದರೆ ಇಮೇಲಲ್ಲಿ ನಾವು ಪಠ್ಯ ದಾಖಲೆಗಳನ್ನು ಕೂಡ ಕಳಿಸ್ಬೋದು, ವಿಡಿಯೋವನ್ನು ಕಳಿಸ್ಬೋದು, ಆಡಿಯೋವನ್ನು ಕೂಡ ಕಳಿಸ್ಬೋದು. ಓಕೆ, ಇಮೇಲ್ ಸೆಲ್ ಮೇಲ್ಗಿಂತ ವೇಗವಾಗಿ ಕಾರ್ಯನಿರ್ವಹಿಸುತ್ತೆ. ಆ್ಯಕ್ಚುಲಿ ಇದು ಸರಿಯಾದ ಉತ್ತರ. ಇಮೇಲ್ ಅನ್ನುವಂಥದ್ದು ಸೇಲ್ ಮೇಲ್ ಅಂತ ಬರುತ್ತೆ. ಸೊ ಅದಕ್ಕಿಂತ ವೇಗವಾಗಿ ಕೆಲಸವನ್ನು ನಿರ್ವಹಿಸುತ್ತೆ, ಅಂದರೆ ಬೇಗ ಇಮೇಲ್ ಸೆಂಡ್ ಆಗುತ್ತೆ ಅಂತ ಹೇಳಿ. ನಂತರ ಇಮೇಲ್ ಅನ್ನುವಂಥದ್ದು ನೆಟ್ವರ್ಕ್ ಮೂಲಕ ಡಿಜಿಟಲ್ ಸಂದೇಶವನ್ನು ವಿನಿಮಯ ಮಾಡಿಕೊಳ್ಳುವ ವಿಧಾನವಾಗಿದೆ. ಖಂಡಿತವಾಗಿಯೂ ಹೌದು. ಇಮೇಲ್ ಅಂತ ಹೇಳಿದ್ರೇ ನಾವು ಎಲೆಕ್ಟ್ರಾನಿಕಲ್ ಮೇಲ್ ಅಂತ ಕರಿತೀವಿ. ಸೊ ಒಂದು ಎಲೆಕ್ಟ್ರಾನಿಕಲ್ ಮೇಲನ್ನು ನಾವು ಕಳಿಸ್ಬೇಕು ಅಂದರೆ ನಮಗೆ ನೆಟ್ವರ್ಕ್ನ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಈ ಆಪ್ಷನ್ ಕೂಡ ರೈಟ್ ಇದೆ. ಇಮೇಲ್ ಮೂಲಕ ಸಂವಹನ ಮಾಡುವ ಬಳಕೆದಾರರು ಒಂದೇ ಸಮಯದಲ್ಲಿ ಲಭ್ಯವಿರುವ ಅಗತ್ಯವಿಲ್ಲ. ಖಂಡಿತವಾಗಿಯೂ ಹೌದು. ಈಗ ನಾನು ಒಬ್ಬರಿಗೆ ಇಮೇಲನ್ನು ಕಳಿಸ್ತೀನಿ ಅಂತ ಹೇಳಿ ನೀನು ಆನ್ಲೈನಲ್ಲೇ ಇರಬೇಕು, ನೀನು ಇಂಟರ್ನೆಟ್ಟಲ್ಲೇ ಇರಬೇಕು, ನೀನು ಮೊಬೈಲನ್ನು ಕೈಯಲ್ಲೇ ಇಟ್ಕೊಂಡಿರಬೇಕು ಅಂತ ಹೇಳಿ ಹೇಳುವಂಥ ಯಾವುದೇ ಅವಶ್ಯಕತೆ ಇಲ್ಲ. ಸೊ ನಾವು ಇಮೇಲನ್ನು ಕಳಿಸಿದಾಗ ಅವರು ಕೂಡ ಇಂಟರ್ನೆಟ್ಟಲ್ಲೇ ಇರಬೇಕು ಅಥವಾ ಒಂದೇ ಸಮಯದಲ್ಲಿ ಅವರು ಕೂಡ ಅವೈಲೇಬಲ್ ಇರಬೇಕು ಅನ್ನುವಂಥ ಅವಶ್ಯಕತೆ ಏನಿಲ್ಲ. ನಾವು ಮೆಸೇಜನ್ನು ಕಳಿಸ್ಬೋದು, ಅವರಿಗೆ ಸಮಯ ಬಂದಂಥ ಸಮಯದಲ್ಲಿ ಅದನ್ನು ಡೌನ್ಲೋಡ್ ಮಾಡಿ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಈ ಆಪ್ಷನ್ ಕೂಡ ರೈಟ್ ಇದೆ. ದ ರಾಂಗ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಕೇವಲ ಪಠ್ಯ ದಾಖಲೆಗಳನ್ನು ಕಳಿಸ್ಬೇಕಂತ ಇದೆಯಲ್ಲ, ಇದು ರಾಂಗು. ಏಕೆಂದರೆ ನಾವು ವಿಡಿಯೋಗಳನ್ನು ಆಡಿಯೋಗಳನ್ನು ಕೂಡ ಕಳಿಸ್ಬೋದು, ಆದರೆ ಲಿಮಿಟೆಡ್
ಏನಂತ ಹೇಳ್ತಾರೆ MB ಇಷ್ಟು MB ಕಳಿಸ್ಬೇಕು ಅಂತ ಇರುತ್ತೆ. ಸೊ ಅಷ್ಟು ಮಾತ್ರ ನಾವು ಕಳಿಸೋದಕ್ಕೆ ಅವಕಾಶ ಇರುತ್ತೆ. ಸೊ ಇಮೇಲ್ ಮೇಲೆ ಭಾಳಷ್ಟು ಕ್ವಶನ್ಸ್ಗಳು ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಬಂದಿದೆ. ಸೊ ಹಾಗಾಗಿ ಇಮೇಲ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿವರಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಇಮೇಲ್ ಅಂತ ಹೇಳಿ ಬಂದಾಗ ನಮ್ಗೆ ಗೊತ್ತಿರೋ ಹಾಗೆ ಇದನ್ನು ನಾವು ಎಲೆಕ್ಟ್ರಾನಿಕಲ್ ಮೇಲ್ ಅಂತ ಹೇಳಿ ಕರಿಬೋದಾಗಿದೆ. ಮತ್ತು ಇದು ದ ಡಿಜಿಟಲ್ ವೇ ಆಫ್ ದ ಸೆಂಡಿಂಗ್ ಮೆಸೇಜ್ ಫೈಲ್ಸ್. ಮೆಸೇಜನ್ನು ಕಳಿಸ್ಬೋದು, ಫೈಲನ್ನು ಕಳಿಸ್ಬೋದು, ಹಾಗೆ ಡಾಕ್ಯುಮೆಂಟನ್ನು ಕಳಿಸ್ಬೋದು. ಮತ್ತು ಇಲ್ಲಿ ಒಂದು ಕ್ವಶನ್ ಆಗುತ್ತೆ, ಮೆಸೇಜನ್ನು ಕಳಿಸ್ಬೋದು, ಫೈಲನ್ನು ಕಳಿಸ್ಬೋದು, ಡಾಕ್ಯುಮೆಂಟನ್ನು ಕಳಿಸ್ಬೋದು, ಆದರೆ ಫೋಲ್ಡರನ್ನು ಕಳಿಸ್ಲಿಕ್ಕಾಗತ್ತಾ? ಇದು ಕ್ವಶನ್ ಆಗಿದೆ. ನಾವು ಫೋಲ್ಡರನ್ನು ಕಳಿಸ್ಲಿಕ್ಕೆ ಆಗೋದಿಲ್ಲ. ಫೋಲ್ಡರ್ ನಾವು ಮೆಸೇಜ್ ಕಳಿಸ್ಬೋದು, ಫೈಲ್ ಕಳಿಸ್ಬೋದು, ಡಾಕ್ಯುಮೆಂಟನ್ನು ಅಟ್ಯಾಚ್ಮೆಂಟ್ ಮಾಡಿ ಕಳಿಸ್ಬೋದು, ಆದರೆ ಫೋಲ್ಡರನ್ನು ಕಳಿಸ್ಲಿಕ್ಕೆ ಆಗೋದಿಲ್ಲ. ಸೊ ಇದೊಂದು ಪಾಯಿಂಟ್ ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ದ ಹಿಸ್ಟ್ರಿ ಆಫ್ ದ ಇಮೇಲ್ ಅಂತ ಬಂದಾಗ 1971ರಲ್ಲಿ ಈ ಒಂದು ಇಮೇಲನ್ನು ಕಂಡುಹಿಡಲಾಗತ್ತೆ. ನಂತರದಲ್ಲಿ ಈ ಇಮೇಲನ್ನು ಪ್ರೊವೈಡ್ ಮಾಡುವಂಥ ಒಂದಿಷ್ಟು ಸಂಸ್ಥೆಗಳನ್ನು ನೋಡ್ತೀವಿ. ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಾವಿವತ್ತು ಯಥೇಚ್ಛ ಪ್ರಮಾಣದಲ್ಲಿ ಜಿಮೇಲನ್ನು ನಾವು ನೋಡ್ತೀವಿ. ಜಿಮೇಲ್ ಕೂಡ ಹೌದು, ಯಾಹೂ ಅಂತ ಇದೆ, ಮತ್ತು ಔಟ್ಲುಕ್ ಅಂತ ಇದೆ. ಹೀಗೆ ಇನ್ನಿತರ ಸಂಸ್ಥೆಗಳೇನು ಮಾಡುತ್ತೆ, ನಮಗೆ ಜಿಮೇಲನ್ನು ಓಪನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತು ನಾವು ಏನು ಜಿಮೇಲ್ ಅಂತ ಹೇಳಿ ಕರಿತೀವಿ, ಇದು ಪ್ರಸ್ತುತ ಭಾಳಷ್ಟು ಬಳಕೆಯಲ್ಲಿರುವಂತಹ ಒಂದು ಇಮೇಲ್ ಅಂತ ಹೇಳಿ, ಅಥವಾ ಒಂದು ಕಾಮನ್ ಮೆಸೇಜಿಂಗ್ ಪ್ರೊವೈಡರ್ ಅಂತ ಹೇಳಿ ನಾವು ತಗೊಳ್ಬೋದು. ನೆಕ್ಸ್ಟು ಇಮೇಲ್ ಅಂತ ಬಂದಾಗ ನಾವು ಬೇಸಿಕ್ ಕಾಂಪೊನೆಂಟ್ಗಳನ್ನು ನಾವು ನೋಡಬೇಕಾಗತ್ತೆ. ಸೊ ಸೆಂಡರ್ ಅಂದರೆ ನಾವು. ಫಾರ್ ಎಕ್ಸಾಂಪಲ್ ನಾನೊಬ್ಬರಿಗೆ ಮೆಸೇಜನ್ನು ಕಳಿಸ್ತಾ ಇದ್ದೀನಿ ಅಂದರೆ ಸೆಂಡರ್ ನಾನು ಆಗ್ತೀನಿ. ಸೊ ರೆಸಿಪಿಯೆಂಟ್ ಅಂದರೆ ನಾನು ಯಾರಿಗೆ ಕಳಿಸ್ತಾ ಇದ್ದೀನಿ ಆ ವ್ಯಕ್ತಿ ರೆಸಿಪಿಯೆಂಟ್ ಆಗ್ತಾನೆ. ನಂತರದಲ್ಲಿ ಇಮೇಲ್ ಅಡ್ರೆಸ್, ದ ವೆರಿ ಇಂಪಾರ್ಟೆಂಟು. ಸೊ ಇಮೇಲ್ ಅಡ್ರೆಸ್ ಅನ್ನುವಂಥದ್ದು ಯುನಿಕ್ ಅಡ್ರೆಸ್ಸು, ಮತ್ತು ಇದನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೂ ಕೂಡ ಬಹಳಷ್ಟು ಸಿಸ್ಟಮ್ಯಾಟಿಕ್ ಆಗಿ ಒಂದು ಇಮೇಲ್ ಅಥವಾ ಜಿಮೇಲ್ ಪ್ರೊವೈಡರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತಿರೋ ಹಾಗೆ ಮೊದಲು ನೇಮ್ ಇರುತ್ತೆ, ಅದಾದಮೇಲೆ ಸಿಂಬಲ್ ಇರುತ್ತೆ, ಅದಾದ ನಂತರದಲ್ಲಿ ನಮಗೆ gmail.com ಅಂತ ಇರುತ್ತೆ. ಸೊ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂಥ ಒಂದು ಹೆಸರಿದೆ. ಸೊ ಇಲ್ಲಿ ನೇಮ್ ಇರುತ್ತಲ್ಲ, ಇದನ್ನು ನಾವು ಡೊಮೈನ್ ನೇಮ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಎಕ್ಸಾಂಪಲ್ ಅಂತಂದರೆ ಜಿಮೇಲ್ ತೊಗೋಬೋದು, ಅಥವಾ ಯಾಹೂ ತೊಗೋಬೋದು, ಅಥವಾ ಔಟ್ಲುಕ್ ಅವರಿಂದ ಕೊಡುವಂತಹ ಮೇಲನ್ನು ತೊಗೊಳ್ಬೋದು. ಇಲ್ಲಿ .com ಇದೆಯಲ್ಲ, ಈ ಕಾಮ್ ಅಂದರೆ ಇದನ್ನು ಆ್ಯಕ್ಚುಲಿ ನಾವು ಕಮರ್ಷಿಯಲ್ಗೆ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ಅರ್ಥ ಬರುತ್ತೆ. COM ಅಂತ ಬಂದರೆ ಕಮರ್ಷಿಯಲಿಗೆ ಅಥವಾ ಕಾಮರ್ಸಿಗೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಬರುತ್ತೆ. ನಾವು ಒಂದಿಷ್ಟು ಗೌರ್ಮೆಂಟ್ ವೆಬ್ಸೈಟಲ್ಲಿ ನಾವು .gov ಅಂತ ನೋಡ್ತೀವಿ. ಅಂದರೆ ಇದು ಗೌರ್ಮೆಂಟ್ ವೆಬ್ಸೈಟ್ ಅಥವಾ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥದ್ದು ಅಂತ ಹೇಳಿ. ನಂತರದಲ್ಲಿ ಕೆಲವೊಂದಿಷ್ಟಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಬಂದಾಗ EDU ನೋಡ್ತೀವಿ, ಅಂದರೆ ಇದು ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು. ಈ ರೀತಿ 3 ಅಂಶಗಳನ್ನು ಕೊಟ್ಟರೆ, ಅಂದರೆ .com ಅಂತ ಕೊಟ್ಟರೆ, ಅಥವಾ .ಗೌರ್ಮೆಂಟ್ ಅಂತ ಕೊಟ್ಟರೆ, ಅಥವಾ .ಎಜುಕೇಷನ್ ಅಂತ ಬಂದರೆ, ಇದು ಅವರು ಯಾವ ಒಂದು ವ್ಯವಹಾರಕ್ಕೆ ಬಳಕೆ ಮಾಡ್ತಾ ಇದ್ದಾರೆ ಅಥವಾ ಅದರ ಒಂದು ಓನರ್ ಯಾರು ಅಂತ ಅನ್ನುವಂತಹ ವಿಷಯವನ್ನು ಹೇಳುತ್ತೆ. ಅದೇ ಏನಾದ್ರೂ 2 ಅಕ್ಷರಗಳನ್ನು ಮೆನ್ಷನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾವು .in ನೋಡಿದ್ದೀವಿ, ರೈಟ್? ಸೊ ಈ ರೀತಿ 2 ಅಕ್ಷರಗಳಿತ್ತು ಅಂದರೆ, ಸೊ ಅದನ್ನು ನಾವು ಕಂಟ್ರಿ ನೇಮ್ ಅಂತ ತಗೊಳ್ಬೇಕು. ಸೊ .in ಅಂತ ಬಂದರೆ ನಾವು ಅದನ್ನು ಇಂಡಿಯಾ ಅಂತ ಹೇಳಿ ತಗೊಳ್ತೀವಿ. ಅದೇ .au ಅಂತ ಬಂದರೆ ಅದನ್ನು ನಾವು ಆಸ್ಟ್ರೇಲಿಯಾ ಅಂತ ಹೇಳಿ ತಗೋತೀವಿ. ಸೊ ಈ ರೀತಿ 2 ಅಕ್ಷರಗಳಿತ್ತು ಅಂತ ಅಂದರೆ ನಾವು ಅದನ್ನು ಏನಂತ ಕರಿತೀವಿ ಅಂದರೆ ಕಂಟ್ರಿ ನೇಮ್ ಅಂತ ಹೇಳಿ ತಗೊಳ್ತೀವಿ. ಓಕೆ, ಸೊ ಈಗ ನಾವು ನೋಡೋಣ. ಸೊ ಸಬ್ಜೆಕ್ಟ್, ಸೊ ನಮಗೆ ಇಮೇಲ್ ಅಡ್ರೆಸ್ ಗೊತ್ತಾಯಿತು. ಸೊ ಸಬ್ಜೆಕ್ಟ್ ಲೈನ್ ಅಂದರೆ ನಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಮೇಲನ್ನು ನಾವು ಸೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಮ್ಮ ಇಡೀ ಮೆಸೇಜ್ನ ಒಂದು ಶೀರ್ಷಿಕೆ ಏನಾಗಿರುತ್ತೆ ಅಂದರೆ ಅದು ಸಬ್ಜೆಕ್ಟ್ ಆಗಿರುತ್ತೆ. ನಂತರದಲ್ಲಿ ಕಂಟೆಂಟ್ ಬಾಡಿ ಅಂದರೆ ಆ್ಯಕ್ಚುಲಿ ಮೇನ್ ಮೆಸೇಜ್ ನಾವೇನು ಕಳಿಸ್ತಾ ಇದ್ದೀವಿ ಅನ್ನೋದು ಇರುತ್ತೆ. ಸೊ ಅಟ್ಯಾಚ್ಮೆಂಟ್ ಅಂದರೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ನಾವು PDF ಅನ್ನು ಸೆಂಡ್ ಮಾಡ್ಬೋದು, ಇಮೇಜ್ಗಳನ್ನು ಸೆಂಡ್ ಮಾಡ್ಬೋದು, ಡಾಕ್ಯುಮೆಂಟನ್ನು ಸೆಂಡ್ ಮಾಡ್ಬೋದು, ಫೈಲ್ಸನ್ನು ಕೂಡ ಸೆಂಡ್ ಮಾಡ್ಬೋದು. ಆದರೆ
ಫೋಲ್ಡರನ್ನು ಸೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ದೆನ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಯಾವುದು? CC ಆ್ಯಂಡ್ BCC. ಸೊ CC ಅಂತ ಹೇಳಿದ್ರೆ ಕಾರ್ಬನ್ ಕಾಪಿ ಅಂತ ತಗೊಳ್ತೀವಿ. ಸೊ ಕಾರ್ಬನ್ ಕಾಪಿ ಅಂದರೆ ಸೆಂಡ್ ಎ ಕಾಪಿ ಟು ದ ಅದರ್ ರೆಸಿಪಿಯೆಂಟ್, ಇಟ್ ಈಸ್ ಅ ವಿಸಿಬಲ್. ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿಯಲ್ಲಿ ಒಂದು 30 ಜನರು ಇರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ದಸರಾ ಹಬ್ಬದ ಪ್ರಯುಕ್ತವಾಗಿ 3 ದಿನ ರಜೆಯನ್ನು ಘೋಷಣೆ ಮಾಡಬೇಕು. ಸೊ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ಅದು ಒಂದು ಪ್ರೊಫೆಷ್ನಲ್ ಅನಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ನನ್ನ ಕಂಪ್ನಿಯ ಒಂದು 30 ಜನ ಎಂಪ್ಲಾಯೀಸಿಗೆ ನಾನು ಇಮೇಲಲ್ಲಿ 3 ದಿನಗಳ ರಜದ ವಿಚಾರವಾಗಿ ಇಮೇಲನ್ನು ಸೆಂಡ್ ಮಾಡ್ತೀನಿ. ನಾನೇನು ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಪರ್ಸ್ನಲ್ ಆಗಿ ನಾನು ಮೆಸೇಜ್ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ 30 ಜನರಿಗೂ ಕೂಡ ಒಂದೇ ಮೆಸೇಜನ್ನು ಟೈಪ್ ಮಾಡಿ ನಾನು ಕಾರ್ಬನ್ ಕಾಪಿಯನ್ನು ಹಾಕಿ, ಅಂದರೆ ಅದನ್ನು ಅಟ್ಯಾಚ್ ಮಾಡಿ ನಾನೇನು ಮಾಡ್ತೀನಿ, ಸೆಂಡ್ ಮಾಡ್ತೀನಿ. ಸೊ ನಮ್ಮ ಎಂಪ್ಲಾಯೀಸ್ ಏನಿರ್ತಾರೆ ಅವ್ರು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಮೇಡಮ್ ಯಾರಿಗೆಲ್ಲ ಮೆಸೇಜನ್ನು ಕಳಿಸಿದ್ದಾರೆ. ಸೊ ಸುರೇಶಿಗೂ ಕಳಿಸಿದ್ದಾರೆ, ರಮೇಶಿಗೂ ಕಳಿಸಿದ್ದಾರೆ, ಹೇಮಾವತಿಗೂ ಕಳಿಸಿದ್ದಾರೆ. ಸೊ ಈ ರೀತಿ ಪ್ರತಿಯೊಬ್ಬರಿಗೂ ಕಾಣುತ್ತೆ ನಾನು ಏನನ್ನು ಕಳಿಸಿದ್ದೀನಿ, ಯಾರ್ಯಾರಿಗೆ ಕಳಿಸಿದ್ದೀನಿ. ಸೊ ಅಲ್ಲಿ ಮೆನ್ಷನ್ ಆಗುತ್ತೆ ಇಂತಿಂಥವ್ರಿಗೆ ಕಳಿಸಿದ್ದಾರೆ ಅಂತ. ಸೊ ಅದನ್ನು ಕಾರ್ಬನ್ ಕಾಪಿ ಅಂತ ಹೇಳಿ ತಗೊಳ್ತೀವಿ. ನೆಕ್ಸ್ಟ್ ಬರುತ್ತೆ ಬ್ಲೈಂಡ್ ಕಾರ್ಬನ್ ಕಾಪಿ. ಈಗ ರಜದ ವಿಚಾರ, ಅದ್ರ ಸಾರ್ವತ್ರಿಕ ರಜೆ ಘೋಷಣೆಯನ್ನು ಮಾಡಿದೆ, ಹಾಗಾಗಿ ಮತ್ತೊಬ್ಬರಿಗೆ ಗೊತ್ತಾದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಯಾವುದೋ ಒಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಕೇವಲ ಒಂದು 4ರಿಂದ 5 ಜನರಿಗೆ ಕಳಿಸ್ಬೇಕಾಗಿರುತ್ತೆ. ಆದರೆ ಇವರಿಗೂ ಕಳಿಸಿದ್ದೀನಿ ಅವ್ರಿಗೂ ಕಳಿಸಿದ್ದೀನಿ ಅಂತ ಹೇಳಿ ಗೊತ್ತಾಗಬಾರ್ದು ಅನ್ನೋದು ಏನಾದರೂ ಇತ್ತು ಅಂದರೆ, ಬಟ್ ಒಂದೇ ಮೆಸೇಜ್ ಕಳಿಸ್ಬೇಕು, ಒಂದು 5-6 ಜನಕ್ಕೆ ಕಳಿಸ್ಬೇಕು, ಬಟ್ ನಾನು ಒಬ್ರಿಗೆ ಕಳಿಸಿರುವಂಥ ಮೆಸೇಜು ಮತ್ತೊಬ್ರಿಗೆ ಗೊತ್ತಾಗಬಾರ್ದು ಅನ್ನೋ ಥರ ಇತ್ತು ಅಂದರೆ, ನಾನು ಅವಾಗ ಏನು ಮಾಡಬೇಕಾಗತ್ತೆ, ಬ್ಲೈಂಡ್ ಕಾರ್ಬನ್ ಕಾಪಿಯನ್ನು ಅಟ್ಯಾಚ್ ಮಾಡಿ ಮೇಲನ್ನು ಸೆಂಡ್ ಮಾಡಬೇಕಾಗತ್ತೆ. ಆಗ ಒಂದೇ ಮೆಸೇಜು 5 ಜನರಿಗೂ ಹೋಗುತ್ತೆ, ಬಟ್ ಆದರೆ ಯಾರ್ಯಾರಿಗೆ ಕಳಿಸಿದ್ದೀನಿ ನಾನು ಅನ್ನುವಂಥದ್ದು ಅಲ್ಲಿರುವಂತಹ 5 ಜನರಿಗೂ ಗೊತ್ತಾಗೋದಿಲ್ಲ, ಕೇವಲ ನಮಗೆ ಮಾತ್ರ ಕಳಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಅದು ಅರ್ಥ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಬ್ಲೈಂಡ್ ಕಾರ್ಬನ್ ಕಾಪಿ ಏನಿದೆ ತುಂಬಾ ಇಂಪಾರ್ಟೆಂಟು ಅಂತ ಹೇಳ್ಬೋದು. ನಂತರದಲ್ಲಿ ಪ್ರೋಟೋಕಾಲ್ಸ್, ದ ವೆರಿ ಇಂಪಾರ್ಟೆಂಟ್. ಇಮೇಲಲ್ಲಿ ನಾವು ಯಾವೆಲ್ಲ ರೀತಿಯಾದಂಥ ಪ್ರೋಟೋಕಾಲ್ಸನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೊ ಫಸ್ಟ್ ಪ್ರೋಟೋಕಾಲ್ ಬಂದು SMTP. ಸೊ ಇದ್ರ ಫುಲ್ ಫಾರ್ಮ್ಗಳನ್ನು ಆಲ್ಮೋಸ್ಟ್ ಕೇಳ್ತಾ ಇರ್ತಾರೆ. SMTP ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳಿ. ಸೊ ಇದ್ರದ್ದು ಕಾರ್ಯದ ಬಗ್ಗೆ ನಾನು ನಂತರ ಹೇಳ್ತೀನಿ. ನೆಕ್ಸ್ಟು POP 3 ಅಂತ ಹೇಳಿ, ಅಂದರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ವರ್ಷನ್ 3 ಅಂತ ಹೇಳಿ. ನಂತರದಲ್ಲಿ IMAP ಅಂದರೆ ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್ ಅಂತ ಹೇಳಿ. ಸೊ ಈ 3 ಪ್ರೋಟೋಕಾಲ್ಗಳನ್ನು ನಾವು ಇಮೇಲನ್ನು ಸೆಂಡ್ ಮಾಡುವಾಗ ಅಥವಾ ಇಮೇಲನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಬಳಕೆಯನ್ನು ಮಾಡ್ತೀವಿ. ಸೊ ಇಲ್ಲಿ SMTP ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳಿ. ಸೊ ನಮಗೆ ಒಂದು ಇಂಟರ್ನೆಟ್ ವ್ಯವಸ್ಥೆ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ನಾವಿವತ್ತು ಯಾವುದೇ ರೀತಿ ಇಮೇಲ್ ಸೆಂಡ್ ಮಾಡ್ಬೋದು, ನಾವು ಒಬ್ಬರಿಗೆ ಕಾಲ್ ಮಾಡ್ಬೋದು, ಅಥವಾ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡ್ಬೋದು, ಅಥವಾ ಒಂದು ವಿಡಿಯೋವನ್ನು ಡೌನ್ಲೋಡ್ ಮಾಡ್ಬೋದು, ಅಥವಾ ನಾವು ಅಪ್ಲೋಡ್ ಮಾಡ್ಬೋದು. ಪ್ರತಿಯೊಂದು ವಿಚಾರವೂ ಕೂಡ ಸರ್ವರ್ನಲ್ಲಿ ಅದು ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವೊಬ್ಬರಿಗೆ ಮೇಲನ್ನು ಸೆಂಡ್ ಮಾಡ್ತೀನಿ ಅಂದರೆ ಫಾರ್ ಎಕ್ಸಾಂಪಲ್ ಸುರೇಶ ರಮೇಶನಿಗೆ ಮೇಲನ್ನು ಸೆಂಡ್ ಮಾಡ್ತಾನೆ ಅಂದರೆ, ರಮೇಶನ ಮೇಲು ಸರ್ವರಲ್ಲಿರುತ್ತೆ, ಅದನ್ನು ಸುರೇಶ ಡೌನ್ಲೋಡ್ ಮಾಡ್ಕೊಳ್ತಾನೆ. ಸೊ ನಾನು ರಮೇಶ ಸುರೇಶನಿಗೆ ಕಳಿಸ್ತಾನೆ ಮೇಲನ್ನು. ಆದರೆ ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ತೀನಿ, ನಾನೊಬ್ಬರಿಗೆ ಮೇಲನ್ನು ಸೆಂಡ್ ಮಾಡ್ತೀನಿ ಅಂದರೆ ನಾನು ಅವರಿಗೆ ಮೇಲ್ ಸೆಂಡ್ ಮಾಡ್ತೀನಿ, ಬಟ್ ನನ್ನ ಮೇಲು ಎಲ್ಲಿಗೆ ಹೋಗುತ್ತೆ ಅಂದರೆ ಸರ್ವರ್ಗೆ ಹೋಗುತ್ತೆ. ಸೊ ಹಾಗಾಗಿ ಯಾವಾಗ ಒಬ್ಬ ಸೆಂಡರ್ ತನ್ನ ಒಂದು ಮೆಸೇಜನ್ನು ಸರ್ವರಿಗೆ ಸೆಂಡ್ ಮಾಡ್ತಾನೋ, ಸೊ ಆವಾಗ ಬಳಕೆ ಆಗುವಂಥ ಪ್ರೋಟೋಕಾಲ್ ಯಾವುದು ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳ್ಬೋದು. ನೆಕ್ಸ್ಟು ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಅಂದ್ರೇನು? ಸೊ ಈಗ ನಾನು ಯಾವ ವ್ಯಕ್ತಿಗೆ ಮೇಲನ್ನು ಸೆಂಡ್ ಮಾಡ್ತೀನಿ, ಆ ವ್ಯಕ್ತಿ ನಾನು ಕಳಿಸಿರೋ ಮೇಲನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಆತನ ಮೊಬೈಲಲ್ಲಿ. ಸೊ ಆತ ಡೌನ್ಲೋಡ್ ಮಾಡ್ಕೊಳ್ಳೋದೆಲ್ಲಿಂದ? ಸರ್ವರಿಂದ. ಸೊ ಆವಾಗ ಬಳಕೆ ಆಗುವಂತಹ ಒಂದು ಪ್ರೋಟೋಕಾಲ್ ಯಾವುದು ಅಂದರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ರೆಸಿಪಿಯೆಂಟು ಅಂದರೆ ಯಾರು ಇಮೇಲನ್ನು ಪಡ್ಕೊಂಡಿರ್ತಾನಲ್ಲ, ಆತ ಇನ್ಯಾವುದೋ ಒಂದು ವೆಬ್ಸೈಟಲ್ಲಿ ಅಥವಾ ಇನ್ಯಾವುದೋ ಡಿವೈಸಲ್ಲಿ ಅಥವಾ ಇನ್ಯಾವುದೋ ಬೇರೆ ಯಾವುದೋ ಒಂದು ಲ್ಯಾಪ್ಟಾಪಲ್ಲಿ, ಬೇರೆ ಯಾರ್ದೋ ಲ್ಯಾಪ್ಟಾಪಲ್ಲಿ ಅವನ ಇಮೇಲನ್ನು ಹಾಕಿ ಸರ್ವರಿಂದ ಇಮೇಲನ್ನು ಆಕ್ಸೆಸ್ ಮಾಡ್ಕೊಳ್ಳೋವಂಥದ್ದು. ಅಂದರೆ ಡೈರೆಕ್ಟಾಗಿ ಸರ್ವರಿಂದ
ಆಕ್ಸೆಸ್ ಮಾಡ್ಕೊಳ್ಳುವಾಗ ಈ ಒಂದು ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್ ಅನ್ನೋವಂಥದ್ದು ಬಳಕೆ ಆಗುತ್ತೆ ಅಂತ. ಅಂದರೆ ಇದು ಎಲ್ಲಿ ಬೇಕಾದ್ರೂ ಅವೈಲೇಬಲ್ ಇರುತ್ತೆ, ಎಲ್ಲಿ ಬೇಕಾದರೂ ಆ್ಯಕ್ಸೆಸನ್ನು ಪಡ್ಕೊಳ್ಬೋದಾಗಿರುತ್ತೆ. ಅಂದರೆ ಅವ್ರದ್ದೇ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ, ಯಾವುದೇ ಡಿವೈಸಲ್ಲಿ ಆಗಿರ್ಬೋದು ಅವರು ಒಂದು ಇಮೇಲನ್ನು ಅಲ್ಲಿ ಅಪ್ಡೇಟನ್ನು ಮಾಡಿಕೊಂಡು ಅವ್ರ ಇಮೇಲನ್ನು ಏನು ಮಾಡ್ಬೋದಾಗಿರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತೆ. ಈ ವ್ಯವಸ್ಥೆಯನ್ನು ನಾವು ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್ ಅಂತ ಹೇಳಿ ಕರಿತೀವಿ. ಸೊ ಈ 3 ಪ್ರೋಟೋಕಾಲ್ಗಳು ತುಂಬ ಇಂಪಾರ್ಟೆಂಟು ಎಕ್ಸಾಮ್ ದೃಷ್ಟಿಯಿಂದ. ಸೊ ಮುಂದೆ ನೋಡೋಣ. ಓಕೆ, ಸೊ ಈಗ ಇಮೇಲ್ ಅಡ್ರೆಸ್ ಅಂತ ಹೇಳಿದೆ. ಸೊ ಒಂದು ಇಮೇಲ್ ಅಡ್ರೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತಲೂ ನಾನು ಹೇಳಿದೆ. ಸೊ ಯಾವ ರೂಲ್ಸ್ಗಳು ಅಂತ ಹೇಳಿದ್ರೆ, ಸೊ ಇಮೇಲನ್ನು ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಎಲ್ಲ ಅಕ್ಷರಗಳು ಸ್ಮಾಲ್ ಲೆಟರಲ್ಲಿ ಇರುತ್ತೆ. ಸೊ ಅದು ನಮ್ಮೆಲ್ರಿಗೂ ಕೂಡ ಗೊತ್ತು, ಕಾಮನಾಗಿ ಗೊತ್ತು. ಬಟ್ ಆದರೆ ಅದನ್ನು ಮೆನ್ಷನ್ ಮಾಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಕೇಳಿದಾಗ ನಾವು ಬಹಳಷ್ಟು ಕನ್ಫ್ಯೂಷನ್ ಆಗ್ತೀವಿ. ಸೊ ಹಾಗಾಗಿ ಅದಾಗಬಾರ್ದು ಅಂತೇಳಿ ಇಲ್ಲಿ ಹೇಳ್ತಾ ಇರೋದು ಸ್ಮಾಲ್ ಲೆಟರಲ್ಲಿ ಇರಬೇಕು. ಯಾವುದೇ ರೀತಿಯಾದಂಥ ಸ್ಪೇಸ್ ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ. ನಂತರದಲ್ಲಿ ಇಮೇಲ್ ಐ ಡಿ ಅಂತ ಬಂದಾಗ ಫಸ್ಟು ಯೂಸರ್ ನೇಮನ್ನು ನೋಡ್ತೀವಿ, ಹೌದು. ನೆಕ್ಸ್ಟು ಅನ್ನು ನೋಡ್ತೀವಿ, ನೆಕ್ಸ್ಟು ಡೊಮೈನ್ ನೋಡ್ತೀವಿ, ಡೊಮೈನ್ ನೇಮ್ ನೋಡ್ತೀವಿ. ಫಾರ್ ಎಕ್ಸಾಂಪಲಿ ಯೂಸರ್ ನೇಮ್ @gmail.com ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಸಿಂಬಲ್ ಲೈಕ್ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ, ಇಲ್ಲಿ ಸ್ಟಾರ್ ಇದೆ, ಹ್ಯಾಶ್ ಇದೆ. ಸೊ ಇವುಗಳನ್ನು ಜನರಲ್ಲಾಗಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ನಾವು ಯಾವ ಒಂದು ಸಿಂಬಲನ್ನು ಯೂಸ್ ಮಾಡ್ಬೋದು ಅಂದರೆ ಯೂಸ್ ಮಾಡ್ಬೋದು, ಡಾಟ್ ಯೂಸ್ ಮಾಡ್ಬೋದು, ಮತ್ತು ಈ ರೀತಿ ಒಂದು ಸ್ಮಾಲ್ ಡ್ಯಾಶ್ ಅಂತ ಏನು ಕರಿತೀವಿ ಇದನ್ನು ಯೂಸ್ ಮಾಡ್ಬೋದು. ಸೊ ಏನನ್ನು ಯೂಸ್ ಮಾಡ್ಬೋದು, ಏನನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇವುಗಳನ್ನು ಕೂಡ ನಾವಿಲ್ಲಿ ನೋಡ್ಕೊಳ್ಬೇಕಾಗತ್ತೆ. ನಂತರ ಸೊ ಜಿಮೇಲ್ ಅಂತ ನಾನು ಹೇಳಿದೆ. ಸೊ ಜಿಮೇಲ್ ಅವರಾಗಿರ್ಬೋದು, ಯಾಹೂ ಅವರಾಗಿರ್ಬೋದು, ಸೊ ಹಾಟ್ಮೇಲ್ ಅವರಾಗಿರ್ಬೋದು. ಸೊ ಇವರೆಲ್ಲರೂ ಕೂಡ ನಮಗೆ ಒಂದು ಜಿಮೇಲನ್ನು ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ಜಿಮೇಲನ್ನು ಪ್ರೊವೈಡ್ ಮಾಡೋರು ನಮಗೆ ಗೂಗಲ್ ಮೇಲ್ ಅವರು, ನಮಗೆ ಯಾಹೂ ಮೇಲನ್ನು ನಮಗೆ ಕೊಡುವಂಥವ್ರು ಯಾಹೂ ಕಂಪನಿಯವರು. ಸೊ ಹಾಟ್ಮೇಲನ್ನು ಕೊಡುವಂಥವ್ರು ನಮಗೆ ಮೈಕ್ರೋಸಾಫ್ಟ್ ಕಂಪ್ನಿಯವರು. ಸೊ ಹಾಗಾಗಿ ಸೊ ಇವು ಪ್ರೊವೈಡರ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಟು ಕ್ರಿಯೇಟ್ ದ ಇಮೇಲ್, ಅಂದರೆ ನಾನು ಒಂದು ಇಮೇಲನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಎಷ್ಟು ಅಕ್ಷರಗಳನ್ನು ಒಳಗೊಂಡಿರಬೇಕಂದ್ರೆ 254 ಅಕ್ಷರಗಳನ್ನು ಒಳಗೊಂಡಿರ್ಬೋದು. ಆಯಿತಾ? ಓಕೆ, ದೆನ್ ಸೊ ಈಗ ನಾನು ಆಗಲೇ ಹೇಳಿದೆ, ಒಂದು ಫೈಲನ್ನು ಸೆಂಡ್ ಮಾಡ್ಬೋದು ಅಥವಾ ಒಂದು ಡಾಕ್ಯುಮೆಂಟನ್ನು ಸೆಂಡ್ ಮಾಡ್ಬೋದು. ಎಷ್ಟು ಪ್ರಮಾಣದ ಡಾಕ್ಯುಮೆಂಟನ್ನು ಸೆಂಡ್ ಮಾಡ್ಬೋದು ಅಂದರೆ 25 MB ಡಾಕ್ಯುಮೆಂಟನ್ನು ನಾವು ಸೆಂಡ್ ಮಾಡ್ಬೋದಾಗಿರುತ್ತೆ. ನಂತರದಲ್ಲಿ ಒಂದು ಡೇಗೆ ಎಷ್ಟು ಇಮೇಲ್ಸನ್ನು ಸೆಂಡ್ ಮಾಡ್ಬೋದು ಅಂದರೆ 500 ಇಮೇಲ್ಸನ್ನು ಫ್ರೀಯಾಗಿ ನಾವು ಸೆಂಡ್ ಮಾಡ್ಬೋದು. ಇಲ್ಲ ನಾನು ಒಂದು ದಿನಕ್ಕೆ 1000 ಇಮೇಲ್ಸನ್ನು ಸೆಂಡ್ ಮಾಡಬೇಕಂದ್ರೆ ನಾರ್ಮಲ್ ಆಗಿ ಅದು ರೆಂಟಿಗಿರುತ್ತೆ, ನಾವು ಅದನ್ನು ಪರ್ಚೇಸ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಮೇಲ್ ಸ್ಟೋರೇಜ್ ಬಂದು 15 GB ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸ್ಟೋರೇಜ್ ಜಾಸ್ತಿ ಆಯಿತು ಅಂತಂದರೆ ಏನಾಗುತ್ತೆ, ಹೊಸ ಇಮೇಲ್ಗಳು ಬರ್ತಾ ಇರಲ್ಲ ಅಂದರೆ ಈ 15 GB ಫಿಲಪ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಹಳೆ ಇಮೇಲ್ಸನ್ನು ನಾವು ಎಷ್ಟು ಡಿಲೀಟ್ ಮಾಡ್ತೀವೋ ಆವಾಗ ಹೊಸ ಇಮೇಲ್ಗಳು ಬರ್ತಿರುತ್ತೆ. ಸೊ ಸ್ಟೋರೇಜ್ ಎಷ್ಟಿರುತ್ತೆ ಅಂದರೆ 15 GB ಇರುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಓಕೆ, ಸೊ ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಇಮೇಲನ್ನು ಓಪನ್ ಮಾಡಿದಾಗ ಸೊ ಇದಿಷ್ಟು ನೋಡ್ತೀವಿ. ಸೊ ಇವು ಏನೇನಂತ ನೋಡ್ತಾ ಹೋಗೋಣ. ಸೊ ಇಂಪಾರ್ಟೆಂಟ್ ಅಂತಂದರೆ ನಾರ್ಮಲಾಗಿ ನಮಗೆ ಯಾವುದಾದ್ರೂ ತುಂಬ ಇಂಪಾರ್ಟೆಂಟ್ ಇಮೇಲ್ಸ್ ಅಂದರೆ ಇಂಪಾರ್ಟೆಂಟಿಗೆ ಹಾಕ್ಕೊಳ್ಬೋದು. ಸೆಂಟ್ ಬೇರೆ, ಹಾಗೆ ಔಟ್ ಬಾಕ್ಸ್ ಬೇರೆ. ನಂತರದಲ್ಲಿ ಇವೆರಡು. ಸೊ ಸೆಂಟ್ ಅಂದರೆ ಈಗ ಆಲ್ರೆಡಿ ನಾವು ಸೆಂಡ್ ಮಾಡಿರುವಂತಹ ಇಮೇಲ್ಸು. ಓಕೆ, ಶೆಡ್ಯೂಲ್ಡ್ ಅಂತಲೂ ಕೇಳ್ಬೋದು ಅಥವಾ ಡ್ರಾಫ್ಟ್ ಅಂತಲೂ ಕೇಳ್ಬೋದು. ಸೊ ಇದು ಎರಡೂ ರೀತಿಯಲ್ಲಿ ಕೇಳ್ತಾರೆ. ಶೆಡ್ಯೂಲ್ ಅಂತ ಕೇಳ್ಬೋದು, ಡ್ರಾಫ್ಟ್ ಅಂತ ಕೇಳ್ಬೋದು. ಸೊ ಇಲ್ಲಿದೆ, ಡ್ರಾಫ್ಟ್ ಇದೆ ಇಲ್ಲಿ. ಶೆಡ್ಯೂಲ್ ಅಂತ ಹೇಳಿದ್ರೆ ಇಂಥ ಟೈಮಿಗೆ, ಇಂಥ ಡೇಟಿಗೆ, ಇಂಥ ಇಮೇಲ್ಸು ಇಂಥವ್ರಿಗೆ ಹೋಗ್ಬೇಕಂತೇಳಿ ನಾವು ಮೊದಲೇ ಸೆಟ್ ಮಾಡಿ ಇಟ್ಕೊಳ್ಳೋಂಥದ್ದು, ದಟ್ ಈಸ್ ಶೆಡ್ಯೂಲು. ಅದೇ ರೀತಿಯಲ್ಲಿ ಡ್ರಾಫ್ಟ್, ಫಾರ್ ಎಕ್ಸಾಂಪಲ್ ಈಗ 12 o'clock ಯಾವುದೋ ಒಂದು ಮೆಸೇಜ್ ಸೆಂಡ್ ಮಾಡಬೇಕು. ಬಟ್ 12 o'clock ಎದ್ದು ನಾನು ಅಷ್ಟು ಮೆಸೇಜನ್ನು ಅಟ್ ಎ ಟೈಮ್ ನಾನು ಟೈಪ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ನಾನು ಏನು ಮಾಡ್ತೀನಿ ಅಂದರೆ ಮುಂಚಿತವಾಗಿ ಟೈಪ್ ಮಾಡಿ ಅದನ್ನು ಡ್ರಾಫ್ಟಲ್ಲಿ ಹಾಕಿರ್ತೇನೆ. ಸೊ
ಸೊ 12 ನೇರವಾಗಿ ಅದನ್ನು ಡ್ರಾಫ್ಟಲ್ಲಿರೋದನ್ನು ನಾವೇನು ಮಾಡ್ಬೋದು, ಸೆಂಡ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದು ಔಟ್ಬಾಕ್ಸ್ ಅಂದರೆ ಸೆಂಟ್ ಅಂದರೆ ಈಗ ಆಲ್ರೆಡಿ ಸೆಂಡ್ ಮಾಡಿರೋಂಥ ಮೆಸೇಜು. ಬಟ್ ಈ ಔಟ್ಬಾಕ್ಸ್ ಇದೆಯಲ್ಲ, ಸೊ ಈ ಔಟ್ಬಾಕ್ಸ್ ಎಂತಕ್ಕಾಗುತ್ತೆ ಅಂದರೆ ಕೆಲವೊಂದು ಬಾರಿ ನಾವು ಮೆಸೇಜನ್ನು ಕಳಿಸಿರ್ತೀವಿ, ಬಟ್ ಸರ್ವರ್ ಬ್ಯುಸಿ ಇದ್ದು ಆ ಮೆಸೇಜ್ ಅವ್ರಿಗೆ ಹೋಗಿರೋದಿಲ್ಲ, ವಾಪಸ್ ಬಂದಿರುತ್ತೆ ಅದು. ಅಥವಾ 25 MB ಜಾಸ್ತಿ ಫೈಲನ್ನು ಸೆಂಡ್ ಮಾಡಿರ್ತೀವಿ, ಆಗ ಅದೇನಾಗೋದಿಲ್ಲ, ಮೇಲ್ ಅವರಿಗೆ ಸೆಂಡ್ ಆಗಿರೋದಿಲ್ಲ, ಮತ್ತೆ ವಾಪಸ್ ಔಟ್ಬಾಕ್ಸಿಗೆ ಬಂದಿರುತ್ತೆ. ಇನ್ನೂ ಕೆಲವೊಂದು ಬಾರಿ ನಾವು ತಪ್ಪು ಇಮೇಲ್ ಹಾಕ್ಬಿಟ್ಟಿರ್ತೇವೆ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಏನಾಗಿರುತ್ತೆ, ಆ ಮೇಲ್ ಸೆಂಡ್ ಆಗಿರೋದಿಲ್ಲ, ಅದು ವಾಪಸ್ ಔಟ್ಬಾಕ್ಸಿಗೆ ಬಂದಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ನೆಕ್ಸ್ಟು ಸ್ಪ್ಯಾಮ್ ಅಂತ ಇದೆ. ಸೊ ಇದನ್ನು ಜಂಕ್ ಅಂತಲೂ ಕೂಡ ಹೇಳ್ಬೋದು. ಸೊ ಜಂಕ್ ಮೇಲ್ ಅಂತಲೂ ಕೂಡ ಹೇಳ್ಬೋದು. ಸೊ ಇವೆಲ್ಲವೂ ಕೂಡ ಸ್ಪ್ಯಾಮ್ ಮೇಲಲ್ಲಿ ಬಂದಿರುತ್ತೆ ಅನ್ನೋದನ್ನು ನೋಡ್ಬೋದು. ನೆಕ್ಸ್ಟು ಬಿನ್ ಅಂದರೆ ಇದು ಡಿಲೀಟ್ ಆಗಿರುವಂತಹ ಮೆಸೇಜ್ಗಳು, ನಾವು ಡಿಲೀಟ್ ಮಾಡಿರುವಂಥ ಮೆಸೇಜು, ಬಟ್ ಇಲ್ಲೂ ಕೂಡ ಡಿಲೀಟ್ ಮಾಡಿದ್ರೆ ಅದು ಪರ್ಮನೆಂಟ್ ಡಿಲೀಟ್ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಸೊ ಇದಿಷ್ಟು ಕೂಡ ಇಮೇಲ್ಗೆ ಸಂಬಂಧಪಟ್ಟಿರೋ ಅಂಥ ಮಾಹಿತಿ. ಮತ್ತು ಇಮೇಲ್ ಅಂತ ಹೇಳಿದೆ ಅಲ್ವಾ, ಸೊ ಇಲ್ಲಿ ಯಾವಾಗಲೂ ಒಂದು ಕ್ವಶನ್ಸ್ ನಾನು ನೋಡಿದ್ದೆ. ಸೊ ನಮ್ಮ ಹತ್ರ ಇಮೇಲ್ ಇರುತ್ತೆ, ಬಟ್ ಆದರೆ ನನ್ನ ಫ್ರೆಂಡ್ ಹತ್ರ ಯಾಹೂ ಮೇಲ್ ಇರುತ್ತೆ. ಸೊ ನಾನು ಇಮೇಲಿಂದ ಯಾಹೂ ಮೇಲಿಗೆ ಮೆಸೇಜನ್ನು ಸೆಂಡ್ ಮಾಡ್ಬೋದಾ? ಖಂಡಿತವಾಗಿಯೂ ಸೆಂಡ್ ಮಾಡ್ಬೋದು. ಸೊ ಮೇಲ್ ಅಂದರೆ ಮೇಲ್. ಸೊ ಇದರದ್ದು ಅರ್ಥ ಹೇಗಾಗುತ್ತೆ ಅಂದರೆ, ಏರ್ಟೆಲ್ ಸಿಮ್ಮಿಂದ ನಾನು ವೊಡಾಫೋನ್ ಸಿಮ್ ಇರುವಂಥ ವ್ಯಕ್ತಿಗೆ ನಾನು ಕಾಲ್ ಮಾಡಿದ ರೀತಿಯಲ್ಲಿ ಆಗುತ್ತೆ. ಸೊ ಇಮೇಲ್ ಇರಲಿ, ಯಾಹೂ ಮೇಲ್ ಇರಲಿ, ಹಾಟ್ ಮೇಲ್ ಇರಲಿ, ಯಾವುದೇ ಮೇಲ್ ಇದ್ದರೂ ಕೂಡ ಮೇಲ್ ಇರಬೇಕಷ್ಟೆ. ನಾವು ಮೆಸೇಜ್ ಮಾಡಬೇಕು ಅಂದರೆ ಯಾವುದೇ ಒಂದು ಪ್ರೊವೈಡರ್ ಮೇಲ್ ಇದ್ದರೂ ಕೂಡ ನಾವೇನು ಮಾಡ್ಬೋದಾಗಿರುತ್ತೆ, ಮೆಸೇಜನ್ನು ಸೆಂಡ್ ಮಾಡ್ಬೋದಾಗಿರುತ್ತೆ. ಸೊ ಇದೊಂದು ನ್ಯೂ ಇನ್ಫಾರ್ಮೇಷನ್. ಓಕೆ, ಸೊ ಇದಿಷ್ಟು ಇದು ಎನಫ್. ಇದ್ರ ಬಿಟ್ಟು ಇಮೇಲಲ್ಲಿ ಯಾವುದೇ ರೀತಿಯಾದಂಥ ಮೆಸೇಜನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಪ್ರೋಟೋಕಾಲ್ಸ್ಗಳನ್ನು ಸ್ವಲ್ಪ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೊ ಇಲ್ಲಿ ಕೂಡ ಪ್ರೋಟೋಕಾಲ್ಸ್ಗಳ ಬಗ್ಗೆನೇ ಕೇಳಿದ್ದಾರೆ. ಓಕೆ, ಸೊ ವೆಬ್ ಪೇಜ್ ಇದೆ, ವಾಯ್ಸ್ ಕಾಲ್ ಇದೆ, ವಿಡಿಯೋ ಕಾನ್ಫರೆನ್ಸ್ ಇದೆ ಆ್ಯಂಡ್ ಮೆಸೇಜಿಂಗ್ ಇದೆ. ಸೊ ಯಾವುದಕ್ಕೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ. ಸೊ ವೆಬ್ ಪೇಜ್ ಅಂತ ಬಂದಾಗ HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೆಬ್ ಪೇಜ್ಗಳನ್ನು ಇದು ಮಾಡುವಾಗ. ಸೊ ವಾಯ್ಸ್ ಕಾಲ್ ಅಂತ ಬಂದಾಗ VoIP. ಸೊ ನೆಕ್ಸ್ಟು ಮೆಸೇಜಿಂಗ್ ಬಂದಾಗ MMS. ನೆಕ್ಸ್ಟು ವಿಡಿಯೋ ಕಾನ್ಫರೆನ್ಸ್ ಬಂದಾಗ UDP. ಸೊ ಅಲ್ಲಿಗೆ ವೆಬ್ ಪೇಜ್ ಬಂದು ಥರ್ಡ್. ಓಕೆ, ಸೊ 2 ಆಪ್ಷನ್. ನೆಕ್ಸ್ಟು ವಾಯ್ಸ್ ಕಾಲ್ ಬಂದಾಗ 1. ಓಕೆ, ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ಇವುಗಳ ವಿಸ್ತರಣಾ ರೂಪವನ್ನು ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಂದು ಕೆಲವೊಂದಿಷ್ಟು ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ದ ವೆರಿ ಇಂಪಾರ್ಟೆಂಟ್ ಪ್ರೋಟೋಕಾಲ್ ಯಾವುದು ಅಂದರೆ IP. ಸೊ IP ಅಂದರೆ ಇದನ್ನು ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ಇದು ನಮಗೆ IP ಅಡ್ರೆಸ್ಸನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಒಂದು ವೆಬ್ಸೈಟಿಗೆ ಭೇಟಿ ಕೊಟ್ಟಾಗ ನಮ್ಮ ಮೊಬೈಲಿಗೆ ಅಥವಾ ನಮ್ಮ ಲ್ಯಾಪ್ಟಾಪಿಗೆ IP ಅಡ್ರೆಸ್ ಅಂತ ಬರುತ್ತೆ. ಏನಕ್ಕೆ IP ಅಡ್ರೆಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಇವತ್ತು ಯಾವುದೇ ರೀತಿಯಾದಂಥ ಫ್ರಾಡ್ಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ಲ್ಯಾಪ್ಟಾಪಿಂದ ಈ ಥರ ಏನೋ ಒಂದು ಮೆಸೇಜ್ ಬಂತು, ಅಥವಾ ಏನೋ ಒಂದು ಫ್ರಾಡ್ ಮೆಸೇಜ್ ಬಂತು, ಈ ರೀತಿಯೆಲ್ಲ ಕಂಡುಹಿಡಿಯೋದು ಹೇಗೆ ಅಂದರೆ ಅದು IP ಅಡ್ರೆಸ್ಸಿಂದ. ಸೊ ಪ್ರತಿಯೊಂದು ಮೊಬೈಲ್ಗಳಿಗೆ, ಪ್ರತಿಯೊಂದು ಕಂಪ್ಯೂಟರ್ಗಳು ಇಂಟರ್ನೆಟ್ಗೆ ಪ್ರವೇಶವನ್ನು ಪಡ್ಕೊಂಡಾಗ ಅಥವಾ ವೆಬ್ಸೈಟ್ಗಳಿಗೆ ಪ್ರವೇಶವನ್ನು ಪಡ್ಕೊಂಡಾಗ ನಾವು ಈ ರೀತಿಯ ಒಂದು IP ಅಡ್ರೆಸ್ಸನ್ನು ನೋಡ್ಬೋದು. ಸೊ ಈ IP ಅಡ್ರೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು KPSC ಅಪ್ಲಿಕೇಶನನ್ನು ಹಾಕುವಾಗ ನೀವು ನಿಮ್ಮ ಒಂದು ಪ್ರೊಫೈಲನ್ನು ಓಪನ್ ಮಾಡಿದಾಗ ಅಲ್ಲಿ IP ಅಡ್ರೆಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಅದು IP ಅಡ್ರೆಸ್ ಅಂತ ಹೇಳಿ, ಸೊ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳಿ ಕರಿಬೋದು. ಸೊ ಇದರಲ್ಲಿ 2 ರೀತಿಯಾದಂಥ ವರ್ಷನ್ಸ್ ಬರುತ್ತೆ. ಒಂದು IP ವರ್ಷನ್ 4, ಇದು 32 ಬಿಟ್ ಇರುತ್ತೆ. ನಂತರದಲ್ಲಿ IP ವರ್ಷನ್ 6, ಇದು 128 ಬಿಟ್ ಇರುತ್ತೆ. 2 ರೀತಿಯಾದಂಥ ವರ್ಷನ್ಸ್ಗಳು ಪ್ರೆಸೆಂಟ್ ಇರುವಂಥ ಇಂಟರ್ನೆಟ್ ಪ್ರೋಟೋಕಾಲ್ನ ಒಂದು ಅಡ್ರೆಸ್ ಅಂತ ಹೇಳಿ ಕರಿಬೋದು. ನಂತರದಲ್ಲಿ TCP ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ ಹೇಳಿ. ಸೊ ಇದು ಏನಾಗುತ್ತೆ ಅಂದರೆ, ನಾವೊಂದು ಮೆಸೇಜನ್ನು ಸೆಂಡ್ ಮಾಡಿದಾಗ
ಒಂದು ಮೆಸೇಜನ್ನು ಸೆಂಡ್ ಮಾಡಿದಾಗ ಅಥವಾ ಯಾವುದೇ ಒಬ್ಬರಿಗೆ ಒಂದು ಡಾಕ್ಯುಮೆಂಟನ್ನು ಕಳಿಸುವಾಗ ಅಥವಾ ಒಂದು ಡೇಟಾವನ್ನು ಶೇರ್ ಮಾಡುವಾಗ ಯಾವುದೇ ರೀತಿಯಾದಂಥ ಎರರ್ ಇಲ್ಲದ ರೀತಿಯಲ್ಲಿ ಯಾರಿಗೆ ತಲುಪಬೇಕು ಆ ಒಂದು ಫೈಲು ಅವರಿಗೆ ತಲುಪಿಸೋ ರೀತಿಯಲ್ಲಿ ಮಾಡುವಂಥದ್ದು ಈ ಒಂದು ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ ಹೇಳಿ ಕರಿತೀವಿ, TCP ಅಂತ ಹೇಳಿ ಕರಿತೀವಿ. ಅಂದರೆ ಫೈಲು ಯಾರಿಗೆ ತಲುಪಬೇಕೋ ಅವರಿಗೆ ಎರರ್ ಫ್ರೀಯಾಗಿ ತಲುಪಿಸುತ್ತೆ. ನಂತರದಲ್ಲಿ UDP. ಸೊ ಇದು ಕ್ವಶನ್ ಕೇಳಿದ್ರಲ್ಲ, ಸೊ ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್ ಅಂತ ಹೇಳಿ. ಸೊ ಇದು TCPಗಿಂತಲೂ ಕೂಡ ಬಹಳಷ್ಟು ಒಂದು ಫಾಸ್ಟರಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ವಿಡಿಯೋಗಳನ್ನು ನಾವು ಶೇರ್ ಮಾಡುವಾಗ ಅಥವಾ ಒಂದು ಗೇಮಿಂಗ್ ಆಡುವಂಥ ಸಂದರ್ಭದಲ್ಲಿ ಸೊ ಭಾಳಷ್ಟು ಫಾಸ್ಟಾಗಿ, ಅಂದರೆ ಏನು ಈ TCP ಒಂದು ಫೈಲನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ವಾ, ಒಂದು ವಿಡಿಯೋವನ್ನು ನಾವು ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಬಳಕೆ ಆಗುವಂತಹ ಒಂದು ಪ್ರೋಟೋಕಾಲ್ ಯಾವುದು ಅಂದರೆ ಯೂಸರ್ ಡಯಾಗ್ರಾಮ್ ಪ್ರೋಟೋಕಾಲ್ ಅಂತ ಹೇಳಿ ಕರಿಬೋದು. ನೆಕ್ಸ್ಟ್ ಬಂದು HTTP, ದ ಇಂಪಾರ್ಟೆಂಟ್, ಇದು ಕೂಡ ಕ್ವಶನ್ ಆಗಿತ್ತು. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳಿ. ನೀವು ಯಾವುದೇ ವೆಬ್ ಪೇಜಿಗೆ ಹೋಗಬೇಕು ಅಂದರೆ ವೆಬ್ ಪೇಜ್, ಸೊ ನಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು ವೆಬ್ಸೈಟಿಗೂ ವೆಬ್ ಪೇಜಿಗೂ. ವೆಬ್ಸೈಟ್ನ ಒಂದು ಭಾಗ ವೆಬ್ ಪೇಜ್, ಆಯಿತಾ? ಓಕೆ. ಸೊ ವೆಬ್ಸೈಟ್ ಅಂದರೆ ಏನು? ಸೊ ವೆಬ್ಸೈಟ್ ಅಂತ ಹೇಳಿದ್ರೆ www.amazon.com ಇದು ವೆಬ್ಸೈಟ್. ಸೊ ಆ ವೆಬ್ಸೈಟಿಗೆ ನಾನು ಭೇಟಿ ಕೊಡಬೇಕು ಅಂತ ಹೇಳಿದ್ರೆ ನನಗೆ ಬಳಕೆ ಆಗುವಂತಹ ಒಂದು ಪ್ರೋಟೋಕಾಲ್ ಯಾವುದು ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಈ ವೆಬ್ಸೈಟಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಏನು ಹೇಳಿದೆ, www.amazon.com ಹೇಳಿದೆ. amazon.com ಅನ್ನು ಓಪನ್ ಮಾಡಿದಾಗ ನಮಗೆ ಹೋಮ್ ಕಾಣುತ್ತೆ, ಮತ್ತು ಅಲ್ಲಿ ಆರ್ಡರಿಂಗ್ ಕಾಣುತ್ತೆ, ಮತ್ತು ಕೆಲವೊಂದಿಷ್ಟು ಪೇಜಸ್ಗಳು ಕಾಣುತ್ತಲ್ಲ, ಅವುಗಳನ್ನು ನಾವು ವೆಬ್ ಪೇಜ್ ಅಂತ ಕರಿತೀವಿ. ಸೊ ವೆಬ್ಸೈಟಿಗೆ ಭೇಟಿ ಕೊಡೋದು ಅಂದರೂ ಒಂದೇ, ವೆಬ್ ಪೇಜಿಗೆ ಭೇಟಿ ಕೊಡೋದು ಅಂದರೂ ಒಂದೇ. ಈ ಎರಡೂ ಒಂದು ವಿಚಾರಕ್ಕೆ ಭೇಟಿ ಕೊಡಬೇಕಂದ್ರೆ ಅಲ್ಲಿ ಬಳಕೆ ಆಗುವಂಥ ಪ್ರೋಟೋಕಾಲ್ ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ಇಲ್ಲಿ ಕ್ವಶನ್ ಕೇಳ್ತಾರೆ ಏನಂತ, ಈ ವೆಬ್ ಪೇಜ್ಗಳಿರುತ್ತಲ್ಲ ಅವುಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಗತ್ತೆ ಅಂತ, ಯಾವ ಭಾಷೆಯಲ್ಲಿ ಬರೆಯಲಾಗತ್ತೆ ಅಂತ. ವೆಬ್ ಪೇಜ್ಗಳನ್ನು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜಲ್ಲಿ ಬರೆಯಲಾಗತ್ತೆ. ಇದೆಲ್ಲವೂ ಕೂಡ ಕೋಡಿಂಗ್ ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಈ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನುವಂತಹ ಒಂದು ಲ್ಯಾಂಗ್ವೇಜಲ್ಲಿ ಈ ಒಂದು ವೆಬ್ ಪೇಜ್ಗಳನ್ನು ಬರೆಯಲಾಗತ್ತೆ, ಅಂದರೆ ಕೋಡಿಂಗ್ ಮಾಡಲಾಗತ್ತೆ. ಸೊ ಹಾಗಾಗಿ ವೆಬ್ಸೈಟಿಗೆ ನಾವು ಭೇಟಿ ಕೊಡಬೇಕು ಅಂದರೆ, ಸೊ Amazon.comಗೆ ಭೇಟಿ ಕೊಡಬೇಕಂದ್ರೆ, ಫ್ಲಿಪ್ಕಾರ್ಟ್ ಒಂದು ವೆಬ್ಸೈಟಿಗೆ ಭೇಟಿ ಕೊಡಬೇಕಂದ್ರೆ ಅಲ್ಲಿ ಬಳಕೆ ಆಗೋ ಪ್ರೋಟೋಕಾಲ್ ಬಂದು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗಿರುತ್ತೆ. ಮತ್ತು ಈ ವೆಬ್ ಪೇಜ್ಗಳನ್ನು ಯಾವುದರಿಂದ ಬರೆಯಲಾಗತ್ತೆ ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜಿಂದ ಬರೆಯಲಾಗತ್ತೆ. ಸೊ ಅದೇ ರೀತಿಯಲ್ಲಿ FTP. ಸೊ FTP ಕೂಡ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದು ಕೂಡ ಫೈಲ್ಗಳನ್ನು ಒಂದು ಕಂಪ್ಯೂಟರಿಂದ ಮತ್ತೊಂದು ಕಂಪ್ಯೂಟರ್ಗೆ ಕಳಿಸುವಂಥ ಸಂದರ್ಭದಲ್ಲಿ ಇಂಟರ್ನೆಟ್ನಲ್ಲಿ ಬಳಕೆ ಆಗುವಂತಹ ಒಂದು ಪ್ರೋಟೋಕಾಲ್ ಯಾವುದು ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳಿ ತಗೊಳ್ಬೋದು. ನೆಕ್ಸ್ಟ್ ಬಂದು VoIP. ಸೊ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್, ವಾಯ್ಸ್ ಮೆಸೇಜ್. ಫಾರ್ ಎಕ್ಸಾಂಪಲ್ ಇವತ್ತು ವಾಯ್ಸ್ ಮಾತನಾಡುವಾಗ ಅಥವಾ ಒಂದು ವಾಯ್ಸ್ ನಾವು ಕಳಿಸುವಾಗ ಸೊ ಅಲ್ಲಿ ಬಳಕೆ ಆಗುವಂಥ ಪ್ರೋಟೋಕಾಲ್ ಯಾವುದು ಅಂದರೆ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳಿ ಕರಿಬೋದು. ನೆಕ್ಸ್ಟು MMS ಅಂತಂದರೆ ಮಲ್ಟಿಮೀಡಿಯಾ ಮೆಸೇಜಿಂಗ್ ಸರ್ವಿಸ್ ಅಂತ ಹೇಳಿ. ಸೊ ಇದು ನಾರ್ಮಲಾಗಿ ನಾವು ಮೆಸೇಜನ್ನು ಕಳಿಸುವಂಥ ಸಂದರ್ಭದಲ್ಲಿ ಈ ಒಂದು ಪ್ರೋಟೋಕಾಲ್ ಅಥವಾ ಈ ಒಂದು ಸರ್ವಿಸ್ ಅನ್ನುವಂಥದ್ದು ಬಳಕೆಯಲ್ಲಿರುತ್ತೆ. ಸೊ SMS ಒಂದು ಫುಲ್ ಫಾರ್ಮ್ ಏನು ಅಂದರೆ ಶಾರ್ಟ್ ಮೆಸೇಜ್ ಸರ್ವಿಸ್ ಅಂತಲೂ ಕೂಡ ನಾವು ನೋಡ್ಬೋದು. ನೆಕ್ಸ್ಟು IMAP ಅಂತಂದರೆ ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್ ಅಂತ ಹೇಳಿ. ಹಲೋ ರೀಡಿಂಗ್ ಇಮೇಲ್ ಡೈರೆಕ್ಟ್ ಆನ್ ದ ಸರ್ವರ್. ಸೊ ಹಾಗಾಗಿ ನಮಗೆ ಸೊ ಇದನ್ನು ಲಾಸ್ಟ್ ಟೈಮ್ ನೋಡಿದ್ವಿ ಅನ್ಸುತ್ತೆ ಅಲ್ವಾ, IMAP. ಸೊ ಎಸ್, IMAP ಅಂತ ಹೇಳಿದ್ರೆ ಇಮೇಲನ್ನು ನಾವು ಸರ್ವರಿಂದ ನೇರವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು IMAP ಅಂತ ಹೇಳಿ ನೋಡ್ಬೋದು. ನೆಕ್ಸ್ಟು DNS ಅಂದರೆ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಹೇಳಿ. ಸೊ ಡೊಮೈನ್ ನೇಮ್ ಸಿಸ್ಟಮ್ ನಮ್ಗೆ ಗೊತ್ತಿರೋ ಹಾಗೆ ಸೊ ಈ ಏನು Google.com ಆಗಿರ್ಬೋದು, ಈಗ ಆಲ್ರೆಡಿ ಹೇಳಿದೆ gmail.com ಆಗಿರ್ಬೋದು. ಸೊ ಇದನ್ನು ನಾವು ಡೊಮೈನ್ ನೇಮ್ ಸಿಸ್ಟಮ್ ಅಂತ ಹೇಳಿ ತಗೊಳ್ತೀವಿ. ಸೊ ಇದು ಕೂಡ ಬಳಕೆಯಲ್ಲಿದೆ ಅನ್ನೋದನ್ನು ನೋಡ್ಬೋದು. ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ
ಕಂಪ್ಯೂಟರ್ನಲ್ಲಿ ಬರುವಂಥ ಪ್ರೋಟೋಕಾಲ್ಸ್ಗಳು. ಸೊ ಇದರಲ್ಲಿ ಒಂದಲ್ಲ ಒಂದು ಕ್ವಶನ್ಸ್ ಖಂಡಿತವಾಗಿಯೂ ಬಂದೇ ಬರುತ್ತೆ. ಓಕೆ, ಸೊ ಈಗ ಪ್ರಶ್ನೆ ನೋಡೋಣ. ಸೊ ಭಾರತ ಸರ್ಕಾರದ ಯಾವ ಉಪಕ್ರಮ 24x7 ಸಮಯ DTH ಉಪಗ್ರಹ TV ಚಾನಲ್ಗಳನ್ನು ಒದಗಿಸುತ್ತೆ ಅಂತ ಕೇಳಿದ್ದಾರೆ. ಶೋಧಗಂಗಾ, ಸ್ವಯಂಪ್ರಭ ಮತ್ತು ಶೋಧ ಸಿಂಧು. ಸೊ ಆನ್ಸರ್ ಬಂದು ಸ್ವಯಂಪ್ರಭ. ಸೊ ಇದು ಸ್ವಯಂಪ್ರಭ ಅನ್ನುವಂಥ ಉಪಕ್ರಮ ಏನಿದೆ, ಇದು 24x7 ಸಮಯ DTH ಉಪಗ್ರಹ TV ಚಾನಲ್ಗಳ ಮೂಲಕ ಕೋರ್ಸ್ಗಳನ್ನು ಹಾಗೂ ಒಂದು ಪಠ್ಯ ಚಟುವಟಿಕೆಗಳನ್ನು ಅಥವಾ ಪಠ್ಯದ ಕುರಿತಾಗಿ ಬಹಳಷ್ಟು ಅದ್ಭುತವಾದಂಥ ಅಧ್ಯಾಪಕರಿಂದ ವಿಡಿಯೋಗಳನ್ನು ಯೂಟ್ಯೂಬ್ಗಳಲ್ಲಿ ಅಥವಾ ಲೈವ್ ಸ್ಟ್ರೀಮ್ಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಧ್ಯಯನಕ್ಕೆ ಸಹಾಯ ಆಗಲಿಕ್ಕೆ ಅಂತ ಹೇಳಿ 24x7 DTH ಉಪಗ್ರಹ TV ಚಾನಲ್ಗಳಲ್ಲಿ ನೀಡ್ತಾರೆ. ಸೊ ಇದು ಸ್ವಯಂಪ್ರಭ. ಸೊ ಅದೇ ರೀತಿಯಲ್ಲಿ ಶೋಧಗಂಗಾ ಆಗಿರ್ಬೋದು, ಸ್ವಯಂ ಆಗಿರ್ಬೋದು, ಶೋಧ ಸಿಂಧು ಇವೆಲ್ಲವನ್ನು ಕೂಡ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಯಾಕೆಂದರೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಏನು GK ಪ್ರಶ್ನೆ ಪತ್ರಿಕೆಯಲ್ಲಿ ಈ 4 ಅಥವಾ ಇದು ಸ್ವಯಂ ಪ್ಲಸ್ ಅಂತ ಮತ್ತೊಂದು ಬರುತ್ತೆ. ಸೊ ಈ ಒಂದು 5 ಉಪಕ್ರಮಗಳೇನಿದೆ, ಪ್ರತಿಯೊಂದು ಉಪಕ್ರಮಗಳ ಮೇಲೂ 2 ರಿಂದ 3 ಕ್ವಶನ್ಗಳನ್ನು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿ ವರ್ಷವೂ ಕೇಳ್ತಾ ಬಂದಿದ್ದಾರೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು 3 ರಿಂದ 4 ಪ್ರಶ್ನೆಗಳನ್ನು ನೋಡ್ಬೋದು. ಸೊ ಹಾಗಾಗಿ ಇವುಗಳನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ನಾನಿಲ್ಲಿ ಶೋಧಗಂಗದ ವೆಬ್ಸೈಟನ್ನು ಅಥವಾ ಶೋಧಗಂಗದ ಹೋಮ್ ಪೇಜನ್ನು ಕೊಟ್ಟಿದ್ದೀವಿ. ಸೊ ಇಲ್ಲಿಗೆ ಒಂದು ಬಾರಿ ಭೇಟಿ ಕೊಡಿ. ಸೊ ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ವೆಬ್ಸೈಟ್ಗಳಿಗೆ ಭೇಟಿ ಕೊಟ್ಟಾಗ ನಮಗೆ ಅದು ಭಾಳಷ್ಟು ಮೆಮೊರಿಯಾಗಿ ಉಳ್ಕೊಂಡ್ಬಿಡುತ್ತೆ. ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಮಗೆ ಈ ಒಂದು ವೆಬ್ಸೈಟ್ನ ಚಿತ್ರ ಬಂತು ಅಂದರೆ ನಮಗೆ ಉತ್ತರವನ್ನು ನೀಡಲಿಕ್ಕೋಸ್ಕರ ಭಾಳಷ್ಟು ಸಹಾಯ ಆಗುತ್ತೆ. ಸೊ ಇಲ್ಲಿ ಶೋಧಗಂಗಾ ಅನ್ನುವಂಥದ್ದು ಭಾರತೀಯ ಪ್ರಬಂಧಗಳ ಜಲಾಶಯ ಅಂತ ಹೇಳ್ಬೋದು. ಸೊ ಇದರಿಂದ ಗೊತ್ತಾಗ್ತಾ ಇದೆ ಶೋಧಗಂಗಾದಲ್ಲಿ ನಮ್ಮ ಭಾರತೀಯರ PhD ಪ್ರಬಂಧಗಳು, ಸಂಶೋಧನೆಯ ಪ್ರಬಂಧಗಳ ಒಂದು ಸಂಗ್ರಹವನ್ನು ಮಾಡಲಾಗಿದೆ ಅಂತ ಹೇಳಿ. ಸೊ ಹಾಗಾಗಿ ಶೋಧಗಂಗಾ ಅಂದರೆ ಏನು, ಶೋಧಗಂಗಾ ಒಂದು ಪ್ರಾಮುಖ್ಯತೆ ಏನು, ಇದರ ಉಪಕ್ರಮ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಈ ಮೇ 5, 2016ರಲ್ಲಿ UGC ಅಂದರೆ ಯೂನಿವರ್ಸಿಟಿ ಗ್ರಾಂಟೆಡ್ ಕಮಿಷನ್ ಅಂತ ಏನಿದೆ, ಇದು ಒಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ. ಏನಂತ, ಪ್ರತಿಯೊಂದು ವಿಶ್ವವಿದ್ಯಾಲಯಗಳು ಕೂಡ ಅಥವಾ ವಿಶ್ವವಿದ್ಯಾಲಯದಲ್ಲಿ ಇರುವಂಥ ಸಂಶೋಧಕರು ಅವರ ಪ್ರಬಂಧಗಳನ್ನು ಅಥವಾ ಪ್ರಬಂಧಗಳ ಎಲೆಕ್ಟ್ರಾನಿಕಲ್ ಆವೃತ್ತಿ ಅಂತ ಏನಿರುತ್ತೆ, ಡಿಜಿಟಲ್ ಆವೃತ್ತಿ, ಅವುಗಳನ್ನು ಕಡ್ಡಾಯವಾಗಿ ಶೋಧಗಂಗಾ ಉಪಕ್ರಮಕ್ಕೆ ಸಲ್ಲಿಸಬೇಕಂತೇಳಿ 2016ರಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸೋದ್ರ ಮೂಲಕ ತಿದ್ದುಪಡಿಯನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಶೋಧಗಂಗಾ ಅಂತ ಏನು ಹೇಳಿ ಕರಿತೀವಿ, ಸೊ ಈ ಉಪಕ್ರಮದಲ್ಲಿ ನಮ್ಮ ಭಾರತೀಯರ ಪ್ರಬಂಧಗಳು ಇಲ್ಲಿ ಸಂಗ್ರಹವಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಈ ಒಂದು ಶೋಧಗಂಗಾ ಅಂತ ಏನು ನಾವು ಕರಿತೀವಲ್ಲ, ಈ ಶೋಧಗಂಗಾದಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ PhD ಪ್ರಬಂಧಗಳನ್ನು ಠೇವಣಿಯನ್ನು ಇಡಲಿಕ್ಕೆ ಮತ್ತು ಅವುಗಳನ್ನು ಇಡೀ ವಿದ್ವಾಂಸ ಸಮುದಾಯಕ್ಕೆ ಮುಕ್ತ ಪ್ರವೇಶದಲ್ಲಿ ಲಭ್ಯವಾಗುವಂತೆ ಮಾಡಲು ಒಂದು ವೇದಿಕೆಯನ್ನು ಒದಗಿಸುತ್ತೆ. ಅಂದರೆ ಇಲ್ಲಿ ನಾನು ಒಂದು PhDಯನ್ನು ಮಾಡ್ತೀನಿ ಅಂತಂದರೆ ನನ್ನ PhD ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಲಭ್ಯವಾಗಬೇಕು. ನಾನೇನು PhD ಮಂಡನೆ ಮಾಡಿದ್ದೀನಿ, ನಾನು ಯಾವೆಲ್ಲ ರೀತಿಯಾದಂಥ ವಿಷಯಗಳನ್ನು ಸಂಗ್ರಹವನ್ನು ಮಾಡಿದ್ದೀನಿ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದು ಅವೈಲಬಲ್ ಇರಬೇಕು. ಸೊ ಹಾಗಾಗಿ ಇಂತಹ ಒಂದು PhD ಪ್ರಬಂಧಗಳಂತ ಏನಿರುತ್ತೆ, ಇವುಗಳ ಡಿಜಿಟಲ್ ಆವೃತ್ತಿ ನಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ಶೋಧಗಂಗಾದಲ್ಲಿ ಸಿಗುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಅಷ್ಟೇ ಅಲ್ಲದೆ ಈ ರೀತಿ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಈ ಸಂಶೋಧನೆಗಳಲ್ಲಿ ಕೃತಿ ಚೌರ್ಯ ಅಂತ ಹೇಳಿ ಬರುತ್ತೆ. ಅಂದರೆ ಒಂದು ಸಂಶೋಧನೆಯ ವಿಷಯಗಳನ್ನು ಮತ್ತೊಬ್ಬರು ಅವರ ಅನುಮತಿಯನ್ನು ಪಡೆಯದೆ ಕದ್ದು ಅವರ ಸಂಶೋಧನೆಯಲ್ಲಿ ಪ್ರಕಟಣೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಸೊ ಈ ರೀತಿಯೆಲ್ಲ ಕೃತಿ ಚೌರ್ಯಗಳು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ಪ್ರತಿಯೊಬ್ಬರ ಒಂದು ಸಂಶೋಧನೆಯ ವಿಚಾರ ಈ ರೀತಿ ಒಂದು ವೇದಿಕೆಯಲ್ಲಿ ಪ್ರಕಟವಾಗಬೇಕು. ಸೊ ಎಲ್ಲರಿಗೂ ಲಭ್ಯ ಇರಬೇಕು. ಸೊ ಆಗೇನಾಗುತ್ತೆ, ಈ ರೀತಿ ಕಾಪಿ ಮಾಡೋದಾಗಿರ್ಬೋದು ಅಥವಾ ಒಂದು ಕೃತಿ ಚೌರ್ಯ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಸೊ ಅಂಥದ್ದೇ ಒಂದು ಉಪಕ್ರಮ ಯಾವುದು ಅಂತ ಹೇಳಿದ್ರೆ ಶೋಧಗಂಗಾ ಅಂತ ಹೇಳಿ ತಗೊಳ್ಬೋದು. ಸೊ
ಈ ಶೋಧಗಂಗವನ್ನು ಆ್ಯಕ್ಚುಲಿ ಯಾರು ನೋಡ್ಕೊಳ್ತಾ ಇದ್ದಾರೆ ಅಥವಾ ಯಾರು ಮ್ಯಾನೇಜ್ಮೆಂಟನ್ನು ಮಾಡ್ತಾ ಇದ್ದಾರೆ ಅಂತ ಬಂದಾಗ ದ ಇನ್ಫಾರ್ಮೇಷನ್ ಆ್ಯಂಡ್ ಲೈಬ್ರರಿ ನೆಟ್ವರ್ಕ್ ಸೆಂಟರ್ ಅಂತ ಏನಿದೆ, ಇದೊಂದು ಅಟೋನಾಮಸ್ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಆಗಿರುತ್ತೆ. ಸೊ ಇದು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂದರೆ UGC ಆಫ್ ಇಂಡಿಯಾದ ಅಡಿಯಲ್ಲಿ ವರ್ಕ್ ಮಾಡ್ತಾ ಇದೆ. ಆ್ಯಕ್ಚುಲಿ ಶೋಧಗಂಗವನ್ನು ನಿರ್ವಹಣೆ ಮಾಡ್ತಿರೋರು ಯಾರು ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ ಆ್ಯಂಡ್ ಲೈಬ್ರರಿ ನೆಟ್ವರ್ಕ್ ಸೆಂಟರ್ ಅಂತ ಹೇಳ್ಬೋದು. ಈ ಒಂದು ಇನ್ಫಾರ್ಮೇಷನ್ ಆ್ಯಂಡ್ ಲೈಬ್ರರಿ ನೆಟ್ವರ್ಕ್ ಸೆಂಟರ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ HP ಹಾಗೂ MITಗಳ ಸಹಾಯವನ್ನು ಪಡ್ಕೊಂಡಿದೆ ಅನ್ನುವಂಥ ವಿಷಯವನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಬಹಳಷ್ಟು ಮಾಹಿತಿಯನ್ನು ಹಾಕಿದ್ದೇನೆ. ಸೊ ಈ PDF ನಾನು ನಿಮಗೆ ಖಂಡಿತವಾಗಿಯೂ ಕಳಿಸ್ಕೊಡ್ತೀನಿ, ನೀವು ಇದನ್ನು ಓದ್ಕೊಳ್ಬಹುದು. ಸೊ ಶೋಧಗಂಗಾ ಅಂತ ಬಂದಾಗ ನಮಗೆ ಒಂದು ಇನ್ಫಾರ್ಮೇಷನ್ ಗೊತ್ತಾಯಿತು. ಶೋಧಗಂಗಾ ಅಂತ ಹೇಳಿದ್ರೆ ನಮ್ಮ ಭಾರತೀಯರ PhD ಪ್ರಬಂಧಗಳ ಒಂದು ಡಿಜಿಟಲ್ ಆವೃತ್ತಿ ಅನ್ನುವಂಥದ್ದು ನಮಗೆ ಶೋಧಗಂಗದಲ್ಲಿ ಸಿಗುತ್ತೆ. ಪ್ರತಿಯೊಂದು ಯೂನಿವರ್ಸಿಟಿಗಳು ಕೂಡ ಅವರ ಒಂದು PhD ಪ್ರಬಂಧಗಳ ಅಥವಾ ಅವರ ವಿದ್ಯಾರ್ಥಿಗಳ PhD ಪ್ರಬಂಧದ ಡಿಜಿಟಲ್ ಒಂದು ಡಾಕ್ಯುಮೆಂಟ್ರಿಯನ್ನು ಅಥವಾ ಡಾಕ್ಯುಮೆಂಟನ್ನು ಒಂದು ಶೋಧಗಂಗಾಗೆ ಕಳಿಸ್ಕೊಡ್ಬೇಕಾಗತ್ತೆ. ಶೋಧಗಂಗವನ್ನು ಮ್ಯಾನೇಜ್ ಮಾಡ್ತಿರೋರು ಯಾರು ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಲೈಬ್ರರಿ ನೆಟ್ವರ್ಕ್ ಸೆಂಟರ್ ಅಂತ ಹೇಳಿ ನೋಡ್ಬೋದು. ಸೊ ಇವರು ಯಾರ ಅಂಡರಲ್ಲಿ ಬರ್ತಾರೆ ಅಂದರೆ UGC ಅಂಡರಲ್ಲಿ ಬರ್ತಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಶೋಧಗಂಗದ ಬಗ್ಗೆ ಇಷ್ಟು ಮಾಹಿತಿ ಗೊತ್ತಿದ್ದರೆ ಸಾಕು. ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತ ಹೇಳಿದ್ರೆ ಶೋಧಗಂಗದ ವೆಬ್ಸೈಟಿಗೆ ನೀವು ಭೇಟಿಯನ್ನು ಕೊಡ್ಬೋದಾಗಿರುತ್ತೆ. ನೆಕ್ಸ್ಟ್ ನಾವು ಹೋಗೋಣ ಸ್ವಯಂ. ಸೊ ಸ್ವಯಂ ಅಂತ ಹೇಳಿ, ಸೊ ಸ್ವಯಂ ಇದು ಕೂಡ ವೆಬ್ಸೈಟನ್ನು ನಾವು ಹಾಕಿದ್ದೀವಿ. ಸೊ ಶಿಕ್ಷಣ ಸಚಿವಾಲಯವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಸ್ವಯಂ ಅನ್ನುವಂಥದ್ದು ಏನು ನೋಡೋಣ. ಸ್ವಯಂ ಇದು ಭಾರತ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟಿರುವಂಥ ಒಂದು ಕಾರ್ಯಕ್ರಮವಾಗಿದ್ದು ಶಿಕ್ಷಣ ನೀತಿಯ 3 ಪ್ರಮುಖ ತತ್ವಗಳಾದಂತಹ ಪ್ರವೇಶ, ಸಮಾನತೆ ಹಾಗೂ ಗುಣಮಟ್ಟವನ್ನು ಸಾಧಿಸಲಿಕ್ಕೆ ವಿನ್ಯಾಸಗೊಳಿಸಲಾಗಿರುವಂತಹ ಒಂದು ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಸ್ವಯಂ. ಅಂದರೆ ನಮ್ಮ ಶಿಕ್ಷಣ ನೀತಿಯನ್ನು ಒಂದು ಉನ್ನತೀಕರಿಸಲಿಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಸಹಾಯವನ್ನು ಮಾಡಲಿಕ್ಕೆ ಜಾರಿಗೊಳಿಸಲಾಗಿರುವಂಥ ಕಾರ್ಯಕ್ರಮ ಅಂತೇಳಿ ನಮಗೆ ಗೊತ್ತಾಗ್ತಾ ಇದೆ. ಹಾಗಾದರೆ ಇದು ಏನು ಮಾಡುತ್ತೆ ಸ್ವಯಂ ಅಂದರೆ, ಈ ಒಂದು ಪ್ರಯತ್ನದ ಉದ್ದೇಶ ಅನ್ನುವಂಥದ್ದು ಅತ್ಯಂತ ಉತ್ತಮ ಬೋಧನಾ ಕಲಿಕಾ ಸಂಪನ್ಮೂಲಗಳನ್ನು ಏನು ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ಹಾಗೆ ಸ್ವಯಂ ಅನ್ನುವಂಥದ್ದು ಡಿಜಿಟಲ್ ಕ್ರಾಂತಿಯಿಂದ ಇಲ್ಲಿಯವರೆಗೆ ಪ್ರಭಾವಿತರಾಗದ ಮತ್ತು ಜ್ಞಾನ ಆರ್ಥಿಕತೆಯ ಮುಖ್ಯವಾಹಿನಿಗೆ ಸೇರಲಿಕ್ಕೆ ಸಾಧ್ಯವಾಗದಂಥ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡಲಿಕ್ಕೆ ಇದು ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ಈ ಒಂದು ಡಿಜಿಟಲ್ ಕ್ರಾಂತಿ ಅಂತ ಏನು ನಡೀತಾ ಇದೆ ಪ್ರಸ್ತುತ ಯುಗದಲ್ಲಿ, ಅದನ್ನು ಕೂಡ ಪಡೀಲಿಕ್ಕೆ ಸಾಧ್ಯವಾಗದಂಥ ವಿದ್ಯಾರ್ಥಿಗಳಿದ್ದಾರೆ. ಸೊ ಅವರೆಲ್ಲರನ್ನ ತಲುಪಲೇಬೇಕು ಮತ್ತು ಅವರಿಗೆ ಈ ಡಿಜಿಟಲ್ ಕ್ರಾಂತಿಯ ಮೂಲಕ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಒಂದು ಉಪಕ್ರಮ ಯಾವುದು ಅಂತ ಹೇಳಿದ್ರೆ ಅದು ಸ್ವಯಂ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಸ್ವಯಂ ಅನ್ನುವಂಥದ್ದು ಏನು ಮಾಡುತ್ತೆ, ಹಾಗಾದರೆ ಶಿಕ್ಷಣ ಕ್ಷೇತ್ರಕ್ಕೆ ಯಾವ ರೀತಿಯ ಕೊಡುಗೆಯನ್ನು ಕೊಡುತ್ತೆ ಅನ್ನೋದನ್ನು ನೋಡೋದಾದರೆ 9ನೇ ತರಗತಿಯಿಂದ, ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟು, 9ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ತರಗತಿಯಲ್ಲಿ ಕಲಿಸಲಾಗದಂತಹ ಎಲ್ಲ ಕೋರ್ಸ್ಗಳನ್ನು ಆಯೋಜಿಸಲು ಅನುಕೂಲವಾಗುವಂತಹ ವೇದಿಕೆಯ ಮೂಲಕ, ವೇದಿಕೆ ಯಾವುದು ಅಂತ ಹೇಳಿದ್ರೆ ಇದು ಸ್ವಯಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ 9ನೇ ಕ್ಲಾಸಿಂದ ಸ್ನಾತಕೋತ್ತರ ಪದವಿಯವರೆಗೂ ಅಂದರೆ PGವರೆಗೂ ತರಗತಿಯಲ್ಲಿ ಕಲಿಸಲಾಗದಂಥ ಕೋರ್ಸ್ಗಳನ್ನು ಸ್ವಯಂ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಓಕೆ, ಯಾವ ರೀತಿ ಕೊಡ್ತಾ ಇದ್ದಾರೆ, ಯಾರಾದರೂ ಎಲ್ಲಿ ಬೇಕಾದರೂ ಯಾವುದೇ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರವೇಶವನ್ನು ಪಡ್ಕೊಳ್ಬೋದಾಗಿರುತ್ತೆ. ಎಲ್ಲ ಕೋರ್ಸ್ಗಳು ಸಂವಾದಾತ್ಮಕವಾಗಿದ್ದು ದೇಶದ ಅತ್ಯುನ್ನತ ಶಿಕ್ಷಕರಿಂದ ತಯಾರಿಸಲ್ಪಟ್ಟಿವೆ. ಯಾವುದೇ ಕಲಿಯುವವರಿಗೆ ಉಚಿತವಾಗಿ ಲಭ್ಯವಿದೆ. ಯಾರಿಗೆ ಆಗಿದ್ರೂ ಕೂಡ ಈ ಒಂದು ಕೋರ್ಸ್ಗಳು ಉಚಿತವಾಗಿ ಲಭ್ಯವಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ದೇಶದಾದ್ಯಂತ ವಿಶೇಷವಾಗಿ ಆಯ್ಕೆಯಾದಂಥ 1000ಕ್ಕೂ ಹೆಚ್ಚು ಅಧ್ಯಾಪಕರು, ಶಿಕ್ಷಕರು ಈ ಕೋರ್ಸ್ಗಳನ್ನು ಸಿದ್ಧಪಡಿಸುವಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಸ್ವಯಂ ಅನ್ನುವಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಉದ್ಭವ ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು. 9ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗೂ ಇರುವಂಥ ಎಲ್ಲ ರೀತಿಯಾದಂಥ ಕೋರ್ಸ್ಗಳನ್ನು
1000ಕ್ಕೂ ಹೆಚ್ಚು ಅಧ್ಯಾಪಕರು ನಮಗೆ ಆ ಕೋರ್ಸ್ಗಳ ಮಾಹಿತಿಗಳನ್ನು, ಬೋಧನೆಯನ್ನು ಸ್ವಯಂ ಕಾರ್ಯಕ್ರಮದ ಅಡಿಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಸಿಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡಿದ್ವಿ. ಓಕೆ, ಸೊ ಹಾಗಾದರೆ ಇಲ್ಲಿ ಆಯೋಜನೆ ಮಾಡಲಾಗುವಂತಹ ಒಂದು ಕಾರ್ಯಕ್ರಮಗಳೇನಿರುತ್ತೆ ಅದನ್ನು 4 ಭಾಗಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಇದು ಆ್ಯಕ್ಚುಲಿ ಕ್ವಶನ್ ಒಂದು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಯಾವ ರೀತಿ ಇರುತ್ತೆ, ಒಂದು ವಿಡಿಯೋ ಉಪನ್ಯಾಸ ಇರುತ್ತೆ. ಓಕೆ, ದೆನ್ ಡೌನ್ಲೋಡ್ ಮತ್ತು ಮುದ್ರಿಸಬಹುದಾದ ವಿಶೇಷವಾಗಿ ಆಗಿರುವಂಥ ಓದುವ ಸಾಮಗ್ರಿಗಳು. ಈಗ ನಾವು ಒಂದು ವಿಡಿಯೋವನ್ನು ನೋಡಿದ್ವಿ ಅಂತಂದರೆ ಅದಕ್ಕೆ ನಾವೇನು ಮಾಡಬೇಕು, ನಾನೇ ಹೇಳಿದೆ ನಾನು ನಿಮಗೆ PDF ಪ್ರೊವೈಡ್ ಮಾಡ್ತೀನಿ ಅಂತ. ಸೊ ಆ ರೀತಿಲಿ ಓದುವ ಸಾಮಗ್ರಿಯನ್ನು ಕೂಡ ಸ್ವಯಂ ಕೊಡ್ತಾ ಇದೆ. ನೆಕ್ಸ್ಟು ಪರೀಕ್ಷೆಗಳು ಮತ್ತು ರಸಪ್ರಶ್ನೆಗಳ ಮೂಲಕ ಸ್ವಯಂ ಮೌಲ್ಯಮಾಪನ ಪರೀಕ್ಷೆಗಳನ್ನು ಕೊಡ್ತಾ ಇದೆ. ಇದು ತುಂಬ ಇಂಪಾರ್ಟೆಂಟು ಈ ಒಂದು ಪಾಯಿಂಟ್, ಏಕೆಂದರೆ ಇದ್ರ ಮೇಲೆ ಕ್ವಶನ್ ಆಗಿದೆ. ಏನಂತ ಅಂದರೆ ಸ್ವಯಂ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಏನು ಹೇಳ್ತಾರೆ, ಸ್ವಯಂ ಮೌಲ್ಯಮಾಪನ ಸಾಧ್ಯವಿದೆಯಾ? ಎಸ್, ಸಾಧ್ಯವಿದೆ. ಯಾಕೆ ಅಂದರೆ ಅವರು ಪರೀಕ್ಷೆಗಳನ್ನು ಕೂಡ ಕೊಡ್ತಾರೆ. ರಸಪ್ರಶ್ನೆಗಳ ಮೂಲಕ ನಾವೆಷ್ಟು ಕಲ್ತಿದ್ದೀವಿ ಅಂತ ಹೇಳಿ ನಾವೇನು ಮಾಡ್ಬೋದು, ಸ್ವಯಂ ಮೌಲ್ಯಮಾಪನವನ್ನು ಮಾಡ್ಕೊಳ್ಬೋದು ಸ್ವಯಂಲ್ಲಿ. ಓಕೆ, ನೆಕ್ಸ್ಟ್ ಅನುಮಾನಗಳನ್ನು ನಿವಾರಿಸಲಿಕ್ಕೆ ಆನ್ಲೈನ್ ಚರ್ಚಾ ವೇದಿಕೆ, ಆಡಿಯೋ, ವಿಡಿಯೋ ಮತ್ತು ಬಹುಮಾಧ್ಯಮ ಮತ್ತು ಅತ್ಯಾಧುನಿಕ ಶಿಕ್ಷಣಶಾಸ್ತ್ರ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಕಲಿಕೆಯ ಆ ಅನುಭವವನ್ನು ಒಂದು ಅದ್ಭುತವಾಗಿ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಕಾರ್ಯಕ್ರಮ ಅಂತ ಹೇಳಿ ನಾವು ಸ್ವಯಂವನ್ನು ಹೇಳ್ಬೋದು. ಸೊ ಸ್ವಯಂ ಅಂತ ಅಂದರೆ ಏನು ಅಂತ ಗೊತ್ತಾಯಿತು. 9ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗೂ ಎಲ್ಲ ರೀತಿಯಾದಂಥ ಕೋರ್ಸ್ಗಳನ್ನು ಅತ್ಯದ್ಭುತವಾದಂತಹ ಅಧ್ಯಾಪಕರು ನಮಗೆ ಪಾಠವನ್ನು ಮಾಡ್ತಾರೆ, ನೋಟ್ಸನ್ನು ಕೊಡ್ತಾರೆ. ನಮ್ಮ ಒಂದು ಸ್ವಯಂ ಮೌಲ್ಯಮಾಪನ ಮಾಡ್ಕೊಳ್ಳಿಕ್ಕೂ ಅವಕಾಶಗಳಿದೆ. ಮತ್ತು ನಮಗೇನಾದರೂ ಒಂದು ಕೋರ್ಸಲ್ಲಿ ಡೌಟ್ಸ್ಗಳಂತ ಬಂದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೂ ಕೂಡ ನಮಗೆ ಚರ್ಚೆಯನ್ನು ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಗೊತ್ತಾಯಿತು. ಸೊ ಸ್ವಯಂ ಬಗ್ಗೆ ಇಷ್ಟು ಮಾಹಿತಿ ಇಸ್ ಎನಫ್. ಓಕೆ, ಸೊ ಹಾಗಾದರೆ ಉತ್ತಮ ಗುಣಮಟ್ಟದ ವಿಷಯಗಳನ್ನು ಉತ್ಪಾದಿಸಿ ವಿತರಿಸುವುದನ್ನು ಖಚಿತಪಡಿಸಿಕೊಳ್ಳಲು 10 ರಾಷ್ಟ್ರೀಯ ಸಂಯೋಜಕರನ್ನು ನೇಮಿಸಲಾಗಿದೆ. ಓಕೆ, ರೈಟ್. ಸೊ ಇಲ್ಲಿ 10 ಸಂಯೋಜಕರು ಅಂತ ಇದ್ದಾರೆ. ಸೊ 10. ಓಕೆ, ಸೊ ಇಲ್ಲಿ ಉತ್ತಮ ಗುಣಮಟ್ಟದ ವಿಷಯವನ್ನು ಉತ್ಪಾದಿಸಿ ವಿತರಿಸುವುದನ್ನು ಖಚಿತಪಡಿಸಿಕೊಳ್ಳಲು 10 ರಾಷ್ಟ್ರೀಯ ಸಂಯೋಜಕರನ್ನು ಈ ಒಂದು ಸ್ವಯಂ ಅನ್ನುವಂಥದ್ದು ನೇಮಕವನ್ನು ಮಾಡಿದೆ. ಈಗ ಟೆಕ್ನಿಕಲ್ ವಿಷಯಗಳನ್ನು ಬೋಧನೆಯನ್ನು ಮಾಡಲಿಕ್ಕೆ ಇಂಜಿನಿಯರಿಂಗ್ ಕಾಲೇಜ್ಗಳಿಂದ, ಯೂನಿವರ್ಸಿಟಿಗಳಿಂದ ಅಧ್ಯಾಪಕರು ಬೇಕು. ಅದೇ ರೀತಿ ಸ್ನಾತಕೋತ್ತರ ಒಂದು ಕೋರ್ಸ್ಗಳ ಬಗ್ಗೆ ಪಾಠವನ್ನು ಮಾಡಬೇಕು ಅಂದರೆ UGC ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಡಿಯಲ್ಲಿ ಇರುವಂಥ ಯೂನಿವರ್ಸಿಟಿಗಳು ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಪಾಠವನ್ನು ಮಾಡಲಿಕ್ಕೆ ಅಥವಾ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಲಿಕ್ಕೆ ಇಲ್ಲಿ 10 ಸಂಯೋಜಕರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಂದು ಇಂಪಾರ್ಟೆಂಟು ಇವುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತೇಳಿ ಕೊಡ್ತಾರೆ. ದ ಫಸ್ಟ್ ಒನ್ ಬಂದು AICTE ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಫಾರ್ ದ ಸೆಲ್ಫ್ ಪೇಸ್ಡ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೋರ್ಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದು NPTEL ಅಂದರೆ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್ ಫಾರ್ ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ. UGC ಬಂದು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಫಾರ್ ದ ನಾನ್ ಟೆಕ್ನಿಕಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಎಜುಕೇಷನಿಗೆ. CEC ಬಂದು ಇದು ಅಂಡರ್ ಗ್ರ್ಯಾಜುಯೇಷನ್ ಎಜುಕೇಷನ್ಗೆ ಕೇಳಿದ್ದಾರೆ. ನೆಕ್ಸ್ಟ್ NCERT ಇದೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಫಾರ್ ದ ಸ್ಕೂಲ್ ಎಜುಕೇಷನ್. ಆ್ಯಂಡ್ NIOS ಇದೆ ಫಾರ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಓಪನ್ ಸ್ಕೂಲಿಂಗ್ ಫಾರ್ ದ ಸ್ಕೂಲ್ ಎಜುಕೇಷನ್. IGNO ಇದೆ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಫಾರ್ ದ ಔಟ್ ಆಫ್ ಸ್ಕೂಲ್ ಸ್ಟೂಡೆಂಟ್ಸ್ ಅಂದರೆ ಡಿಸ್ಟೆನ್ಸ್ ಲರ್ನಿಂಗ್ ಮಾಡುವಂಥ ಸ್ಟೂಡೆಂಟ್ಸಿಗೆ. ಮತ್ತು IIMB ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಫಾರ್ ದ ಮ್ಯಾನೇಜ್ಮೆಂಟ್ ಸ್ಟಡೀಸ್. ಆ್ಯಂಡ್ NITTR ಇದೆ, NITTTR ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಿಕಲ್ ಟೀಚರ್ಸ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಫಾರ್ ದ ಟೀಚರ್ಸ್ ಟ್ರೈನಿಂಗ್ ಇದೆ. ನೆಕ್ಸ್ಟ್ INI ಅಂದರೆ ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್
ಇಂಪಾರ್ಟೆಂಟ್ ಫಾರ್ ದ ನಾನ್ ಟೆಕ್ನಿಕಲ್ ಕೋರ್ಸ್ ಅಂತ ಇದೆ. ಸೊ ಇಲ್ಲಿ ಪ್ರತಿಯೊಂದನ್ನು ಕೂಡ ನೀವು ಕಲೀಲೇಬೇಕು. ಏನಕ್ಕೆ ಅಂದರೆ ಇದು ವಿಸ್ತರಣೆಯನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ NCERT ಅಂತ ಹೇಳಿ ಕೇಳಿ ಅದರ ವಿಸ್ತರಣಾ ರೂಪ ಕೇಳ್ಬೋದು, ಅಥವಾ IGNOU ಅಂತ ಕೇಳಿ ಅದರ ವಿಸ್ತರಣಾ ರೂಪವನ್ನು ಕೇಳ್ಬೋದು. ಸೊ ಹಾಗಾಗಿ ಇಲ್ಲಿ ವಿಸ್ತರಣಾ ರೂಪಕ್ಕೆ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಸ್ವಯಂ ಕಾರ್ಯಕ್ರಮದ ಅಡಿಯಲ್ಲಿ ಬರುವಂತಹ 10 ರಾಷ್ಟ್ರೀಯ ಸಂಯೋಜಕರು ಅಂತ ಹೇಳಿ ನೋಡ್ಬೋದು. ನಂತರದಲ್ಲಿ ಸೊ ಇಲ್ಲಿ ವಿಭಾಗ ಮಾಡಿದ್ದಾರೆ. ಸೊ ಶಾಲಾ ಶಿಕ್ಷಣ ಅಂತ ಬಂದಾಗ NIOS ಮತ್ತು NCERTಗಳು ಏನು ಮಾಡ್ತಾರೆ, ನಮಗೆ ಒಂದು ಕೋರ್ಸ್ಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಹೇಳ್ತಾರೆ. ಸೊ ಶಾಲೆಯಿಂದ ಹೊರಗಿರುವಂಥ ಶಿಕ್ಷಣ ಅಂದರೆ ಡಿಸ್ಟೆನ್ಸ್ ಲರ್ನಿಂಗ್ ಬಂದಾಗ IGNOU ಇದೆ ಮತ್ತು NITTTR ಇದೆ. ಸೊ ಪದವಿ ಪೂರ್ವ ಶಿಕ್ಷಣ ಅಂತ ಬಂದಾಗ NPTEL ಇದೆ, AICTE ಇದೆ, CES ಇದೆ ಮತ್ತು IIMB ಇದೆ. ಸ್ನಾತಕೋತ್ತರ ಶಿಕ್ಷಣ ಅಂತ ಬಂದಾಗ NPTEL ಇದೆ, ಅಗೇನ್ AICTE ಇದೆ, IIMB ಇದೆ ಮತ್ತು UGC ಇದೆ. ತಾಂತ್ರಿಕೇತರ ಶಿಕ್ಷಣ ಅಂತ ಬಂದಾಗ INI ಇದೆ. ಸೊ ಹಾಗಾಗಿ ಸೊ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಕೇಳ್ಬೋದು. ಶಾಲಾ ಶಿಕ್ಷಣಕ್ಕೆ ಯಾವ ಸಂಯೋಜಕರನ್ನು ಸ್ವಯಂ ಉಪಕ್ರಮವು ನಿಯೋಜನೆಯನ್ನು ಮಾಡಿದೆ, ಅಥವಾ ಪದವಿ ಪೂರ್ವ ಶಿಕ್ಷಣಕ್ಕೆ ಯಾರು, ಶಾಲೆಯಿಂದ ಹೊರಗಿರುವ ಶಿಕ್ಷಣಕ್ಕೆ ಯಾರು, ಈ ರೀತಿ ಪ್ರತಿಯೊಂದು ಪಾಯಿಂಟ್ ಮೇಲೂ ಕೂಡ ಕ್ವಶನನ್ನು ತೆಗಿಬಹುದು. ಸೊ ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಕಲೀಲೇಬೇಕಾಗಿರುವಂತಹ ಅವಶ್ಯಕತೆ ಇದೆ. ಓಕೆ, ದೆನ್ ಸೊ ಪ್ರಸ್ತುತ ಸ್ವಯಂ ಈ ವೇದಿಕೆಯನ್ನು ಶಿಕ್ಷಣ ಸಚಿವಾಲಯ ಮತ್ತು NPTEL ಮತ್ತು IIT ಮದ್ರಾಸ್ ಹಾಗೂ ಗೂಗಲ್ ಮತ್ತು ಇವರ ಒಂದು ಸಹಾಯದಿಂದ ಅಭಿವೃದ್ಧಿನ ಪಡಿಸಲಾಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಇಲ್ಲಿವರೆಗೂ ಎಷ್ಟು ಕೋರ್ಸ್ಗಳಿದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ 205 ಪಾಲುದಾರಿಕಾ ಸಂಸ್ಥೆಗಳಿದೆ ಅನ್ನೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಸೊ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಇದಿಷ್ಟು ಕೂಡ ಸ್ವಯಂ. ಸೊ ಸ್ವಯಂ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಒಂದ್ಸಲ ಒಂದು ವೆಬ್ಸೈಟಿಗೆ ಭೇಟಿ ಕೊಡಿ. ಇದು ಸ್ವಯಂ ಒಂದು ಪೋರ್ಟಲ್ ಆಗಿದೆ ಅಥವಾ ವೆಬ್ಸೈಟ್. ಓಕೆ, ಈಗ ಸ್ವಯಂ ಪ್ಲಸ್. ಸೊ ಸ್ವಯಂ ಪ್ಲಸ್ ಅಂತ ಬಂದಾಗ ಓಕೆ ಸ್ವಯಂ ಪ್ಲಸ್. ಸೊ ಸ್ವಯಂ ಬೇರೆ, ಸ್ವಯಂ ಪ್ಲಸ್ ಬೇರೆ. ಸೊ ಸ್ವಯಂ ಪ್ಲಸ್ ಅಂದರೆ ಏನು, ಇದೇನು ಮಾಡುತ್ತೆ ನೋಡೋಣ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಭಾರತ ಏನು ಮಾಡಿದೆ, ಭಾರತವು 2035 ವೇಳೆಗೆ 50%, 2047 ವೇಳೆಗೆ 65% ಉನ್ನತ ಶಿಕ್ಷಣದಲ್ಲಿ ಇಂಪಾರ್ಟೆಂಟ್ GER ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋವನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿದೆ. ಅಂದರೆ 2035 ವೇಳೆಗೆ ಉನ್ನತ ಶಿಕ್ಷಣದಲ್ಲಿ ದಾಖಲಾತಿ ಆಗುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 50% ಅಷ್ಟು ಜಾಸ್ತಿ ಮಾಡಬೇಕು, ಹಾಗೂ 2047 ವೇಳೆಗೆ 65% ಅಷ್ಟು ಜಾಸ್ತಿ ಮಾಡಬೇಕಂತೇಳಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋದ ಗುರಿಯನ್ನು ನಮ್ಮ ಭಾರತವು ಕಂಡಿದೆ. ಸೊ ಅದಕ್ಕೆ ಸಹಾಯವಾಗುವ ರೀತಿಯಲ್ಲಿ ಈ ಸ್ವಯಂ ಪ್ಲಸ್ ಅನ್ನುವಂಥ ಉಪಕ್ರಮವನ್ನು ಜಾರಿಗೆ ತಂದಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಹಾಗಾದರೆ ಯಾವ ರೀತಿಯ ಒಂದು ಕೊಡುಗೆಯನ್ನು ಈ ಒಂದು ಸ್ವಯಂ ಪ್ಲಸ್ ಕೊಡುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಈ ಶಿಕ್ಷಣ ಸಚಿವಾಲಯ ಅಸ್ತಿತ್ವದಲ್ಲಿರುವ ಬೃಹತ್ ಮುಕ್ತ ಆನ್ಲೈನ್ ಕೋರ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಮಾಕ್ ವೇದಿಕೆಯನ್ನು ಜಾರಿಗೆ ತಂದಿದೆ. ಸ್ವಯಂ ಪ್ಲಸ್ ಅನ್ನುವಂಥದ್ದು ಶಿಕ್ಷಣ ಸಚಿವಾಲಯದ ಜೊತೆಗೂಡಿ ಈ ಮಾಕ್ ಅನ್ನುವಂಥ ಅಂದರೆ ಮುಕ್ತ ಆನ್ಲೈನ್ ಕೋರ್ಸ್ ಅಂತ ಹೇಳಿ, ಆಯಿತಾ. ಸೊ ಈ ಒಂದು ವೇದಿಕೆಯನ್ನು ಜಾರಿಗೆ ತಂದಿದೆ ಅನ್ನೋದನ್ನು ನೋಡ್ಬೋದು. ಹಾಗಾದರೆ ಈ ಒಂದು ಮಾಕ್ ವೇದಿಕೆ ಯಾವ ರೀತಿಯ ಅವಕಾಶಗಳನ್ನು ಕೊಡುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಈ ಸ್ವಯಂ ಪ್ಲಸ್ ಏನಿದೆಯಲ್ಲ, ಇದು ವಿದ್ಯಾರ್ಥಿಗಳಿಗೆ ಉದ್ಯಮದ ಅಗತ್ಯಗಳಿಗೆ ಹೊಂದಿಕೆಯಾಗುವ ಮತ್ತು ಕಲಿಯುವವರ ಉದ್ಯೋಗದ ಅರ್ಹತೆಯನ್ನು ಹೆಚ್ಚಿಸುವಂಥ ಕೋರ್ಸ್ಗಳನ್ನು ಗುರುತಿಸಿ ಅವುಗಳನ್ನು ಈ ಸ್ವಯಂ ಪ್ಲಸ್ನ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಸೊ ಸ್ವಯಮಲ್ಲಿ ಏನಾಯಿತು, 9ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ಇರುವಂಥ ಎಲ್ಲ ಕೋರ್ಸ್ಗಳನ್ನು ಅಲ್ಲೇನು ಮಾಡಲಾಯಿತು, ಅಧ್ಯಯನದ ವಿಚಾರವಾಗಿ ಪ್ರಾಧ್ಯಾಪಕರು ವಿಡಿಯೋವನ್ನು ಮಾಡಿಕೊಡ್ತಾಯಿದ್ರು, ಜೊತೆಗೆ ಕ್ವಿಜ್ಗಳನ್ನು ಮಾಡ್ತಾಯಿದ್ರು, ಅಸೆಸ್ಮೆಂಟ್ಸ್ಗಳನ್ನು ಕೊಡ್ತಾಯಿದ್ರು, ಈ ರೀತಿ ಇತ್ತು. ಬಟ್ ಆದರೆ ಇಲ್ಲಿ ಸ್ವಯಂ ಪ್ಲಸ್ ಅನ್ನುವಂಥದ್ದು ಮೇಯ್ನಾಗಿ
ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡಿಸ್ಬೇಕು. ಉದ್ಯೋಗವನ್ನು ತಗೊಳ್ಳಿಕ್ಕೆ ಅವ್ರಿಗೆ ಬೇಕಾಗಿರುವ ಅರ್ಹತೆಗಳು ಅಥವಾ ಉದ್ಯೋಗವನ್ನು ತಗೊಳ್ಳಿಕ್ಕೆ ಅವ್ರಿಗೆ ಬೇಕಾಗಿರುವಂಥ ಸ್ಕಿಲ್ಸ್ಗಳೇನು, ಸೊ ಇಂತಹ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವ ಒಂದು ವಿಷಯವಾಗಿ ಮಾಕ್ ಅನ್ನುವಂಥ ಅಂದರೆ MOOC ಅನ್ನುವಂತಹ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಸ್ವಯಂ ಪ್ಲಸ್ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ಸೊ ಹಾಗಾದರೆ ಯಾವ ರೀತಿಯಾದಂಥ ಕೋರ್ಸ್ಗಳನ್ನು ಕೊಡ್ತಾರೆ ಅನ್ನೋದಾದರೆ, ಸೊ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಎನರ್ಜಿ, ಕಂಪ್ಯೂಟರ್ ಸೈನ್ಸ್, ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್ ಸ್ಟಡೀಸ್, ಟೀಚರ್ ಎಜುಕೇಷನ್ಸ್, ಹೆಲ್ತ್ ಕೇರ್, ನೆಕ್ಸ್ಟ್ ಟೂರಿಸಮ್, ಸೋಷಲ್ ಸೈನ್ಸ್, ಇಂಡಿಯನ್ ನಾಲೆಜ್ ಸಿಸ್ಟಮ್, ಮೀಡಿಯಾ, ಕಮ್ಯುನಿಕೇಷನ್. ಈ ಒಂದು ಕೋರ್ಸ್ಗಳು ಇವೆಲ್ಲವೂ ಕೂಡ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಕೋರ್ಸ್ಗಳು. ಸೊ ಹಾಗಾಗಿ ಇಂಥ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಇರುವಂತಹ ಒಂದು ಉಪಕ್ರಮವೇ ಸ್ವಯಂ ಪ್ಲಸ್ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಹಾಗಾಗಿ ಈ ಒಂದು ಸ್ವಯಂ ಪ್ಲಸ್ಸನ್ನು ಯಾರು ನೋಡ್ಕೊಳ್ತಾ ಇದ್ದಾರೆ ಅಂತ ನೋಡೋದಾದರೆ, ಸ್ವಯಂ ಪ್ಲಸ್ ಅನ್ನುವಂಥದ್ದು ಇಸ್ ಫಂಡೆಡ್ ಬೈ ದ ಮಿನಿಸ್ಟ್ರಿ ಆಫ್ ದ ಎಜುಕೇಷನ್ಸ್, ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್, IIT ಮದ್ರಾಸ್, ಬೀನ್ ಅಪಾಯಿಂಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆ್ಯಂಡ್ ನೋಡಲ್ ಏಜೆನ್ಸಿ ಫಾರ್ ಇಂಪ್ಲಿಮೆಂಟಿಂಗ್ ದ ಸ್ವಯಂ ಪ್ಲಸ್ ಅಂತ ಹೇಳ್ಬೋದು. ಸೊ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಏನು ಮಾಡಿದೆ, ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಪ್ಲಸ್ IIT ಮದ್ರಾಸನ್ನು ಅಪಾಯಿಂಟ್ ಮಾಡಿದೆ ನೋಡಲ್ ಏಜೆನ್ಸಿಯಾಗಿ ಈ ಒಂದು ಸ್ವಯಂ ಪ್ಲಸ್ಸನ್ನು ನೋಡ್ಕೊಳ್ಳಿಕ್ಕೋಸ್ಕರ. ಸೊ ಸ್ವಯಂ ಪ್ಲಸ್ ಅಂದರೆ ಏನು ಅಂತ ಹೇಳಿ ನಮಗೆ ಗೊತ್ತಾಯಿತು. ಸೊ ಇಲ್ಲಿ ಸ್ವಯಂ ಪ್ಲಸ್ನ ಒಂದು ಉದ್ದೇಶಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನು ಓದ್ಕೊಳ್ಳಿ. ಸೊ ಅಂದರೆ ಅತ್ಯುತ್ತಮ ಒಂದು ಉದ್ಯಮ ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಂದ ಕೈಗೆಟುವ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಕಲಿಕೆ ಮತ್ತು ಪ್ರಮಾಣೀಕರಣ ಕಾರ್ಯಕ್ರಮಗಳನ್ನು ಕೊಡುವಂಥದ್ದು, ಭವಿಷ್ಯದ ಕೌಶಲ್ಯಗಳನ್ನು ನೀಡುವ ಉದ್ಯೋಗ ಕೇಂದ್ರಿತ ಕಾರ್ಯಕ್ರಮಗಳನ್ನು ಕೊಡುವಂಥದ್ದು ಮತ್ತು ಕಲಿಯುವವರಿಗೆ ಭಾರತೀಯರ ಜ್ಞಾನವನ್ನು ವ್ಯವಸ್ಥೆಯ ಪ್ರವೇಶವನ್ನು ಮಾಡಿಕೊಡುವಂಥದ್ದು. ಈ ರೀತಿ ಬಹಳಷ್ಟು ಉದ್ದೇಶಗಳನ್ನು ಒಂದು ಸ್ವಯಂ ಪ್ಲಸ್ ಅನ್ನುವಂಥದ್ದು ಹೊಂದಿದೆ ಅನ್ನೋದನ್ನು ನೋಡ್ಬೋದು. ನಂತರದಲ್ಲಿ ಸೊ ಇಲ್ಲಿ ಸ್ವಯಂ ಪ್ಲಸ್ ಹಾಗೂ ಸ್ವಯಂ ಪ್ಲಸ್ ಮತ್ತು ಸ್ವಯಂ ಹೇಗೆ ಭಿನ್ನವಾಗಿದೆ. ಸೊ ಸ್ವಯಂ ಪ್ಲಸ್ ಅಂದರೆ ನಮಗೀಗ ಗೊತ್ತಾಯಿತು. ಸೊ ಕೈಗಾರಿಕೆಗೆ ಸಂಬಂಧಪಟ್ಟಿರೋ ಹಾಗೆ ಅಥವಾ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನು ಮಾಡುತ್ತೆ, ಸ್ವಯಂ ಪ್ಲಸ್ ಅನ್ನುವಂಥದ್ದು ನಮಗೆ ಉದ್ಯೋಗವನ್ನು ಆಧಾರವಾಗಿಟ್ಕೊಂಡು ನಮಗೆ ಕೋರ್ಸ್ಗಳನ್ನು ಇಲ್ಲಿ ಕೊಡ್ತಾರೆ. ಬಟ್ ಸ್ವಯಂ ಹಾಗಲ್ಲ. ಸ್ವಯಂ ಏನು ಮಾಡುತ್ತೆ, 9ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗೂ ನಮಗೆ ಎಲ್ಲ ರೀತಿಯಾದಂಥ ಕೋರ್ಸ್ಗಳನ್ನು ಏನು ಮಾಡುತ್ತೆ ಅಂದರೆ ನಮಗೆ ಅಧ್ಯಯನ ಸಾಮಗ್ರಿಗಳನ್ನು ಕೊಡುತ್ತೆ. ಸೊ ಇದಿಷ್ಟೇ ಡಿಫ್ರೆನ್ಸು. ಸೊ ಇದು ಸ್ವಯಂ ಪ್ಲಸ್ಸಲ್ಲಿರುವಂತಹ ಒಂದು 2 ಕೋರ್ಸ್ಗಳನ್ನು ಹಾಕಿದ್ದೀನಿ ನೋಡಿ. ಇಲ್ಲಿ ಪೇಯ್ಡ್ ಅಂತ ತೋರಿಸಿದೆ, ಆಯಿತಾ. ಕೆಲವೊಂದಿಷ್ಟು ಫ್ರೀ ಕೋರ್ಸ್ಗಳು ಕೂಡ ಇದೆ. ಸೊ ಹಾಗಾಗಿ ನೀವು ಸ್ವಯಂ ಪ್ಲಸ್ ಏನು ಉಪಕ್ರಮದ ಒಂದು ಪೋರ್ಟಲ್ ಇದೆ ಅಥವಾ ವೆಬ್ಸೈಟ್ ಇದೆ, ನೀವು ಅದಕ್ಕೆ ಭೇಟಿ ಕೊಟ್ಟರೆ ನೀವು ಫ್ರೀ ಆಗಿರುವಂತಹ ಒಂದು ಕೋರ್ಸ್ಗಳನ್ನು ಕೂಡ ನೀವು ಮಾಡ್ಬೋದಾಗಿರುತ್ತೆ. ಮತ್ತು ಪೇಯ್ಡ್ ಇರುತ್ತೆ ಕೆಲವೊಂದಿಷ್ಟಿಗೆ. ಸೊ ಅವುಗಳನ್ನು ಕೂಡ ನೀವು ಮಾಡ್ಬೋದಾಗಿರುತ್ತೆ. ಸೊ ಇವೆಲ್ಲವೂ ಕೂಡ ಸೊ ಉತ್ಪಾದನೆ, ಇಂಧನ, ಬ್ಯಾಂಕಿಂಗ್, ಹಣಕಾಸು, ವಿಮೆ, ಆರೋಗ್ಯ ರಕ್ಷಣೆ, ಮಾಹಿತಿ ತಂತ್ರಜ್ಞಾನ ಸೇವೆಗಳು, ಡಿಜಿಟಲ್, ಸೊ ಇವುಗಳಿಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳು ಆಗಿರ್ತವೆ. ಸೊ ಇದಿಷ್ಟು ಕೂಡ ಸ್ವಯಂ ಪ್ಲಸ್. ಸೊ ಓಕೆ, ಸೊ ಇದಿಷ್ಟು ಕೂಡ ನಾವಿವತ್ತು ತಿಳ್ಕೊಂಡಿದ್ದೀವಿ. ಸೊ ಸ್ವಯಂ ಪ್ರಭಾ ಹಾಗೂ ಇನ್ನಿತರ ಇನ್ನು ಶೋಧ ಸಿಂಧು ಇದೆ. ಸೊ ಇವುಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಯಾಕೆಂದರೆ ತುಂಬ ವಿಡಿಯೋ ಲಾಂಗ್ ಆಯಿತು ಅಂದರೆ ಕೇಳೋರಿಗೂ ಕೂಡ ಅದು ಭಾಳಷ್ಟು ಇದಾಗುತ್ತೆ. ಸೊ ಹಾಗಾಗಿ ಸ್ವಯಂ ಪ್ರಭವನ್ನು ನಾಳೆಯ ತರಗತಿಯಲ್ಲಿ ಅಥವಾ ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇಷ್ಟೊತ್ತು ನನ್ನ ತರಗತಿಯನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.